ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದ ಕೆಲವೊಂದಿಷ್ಟು ಡ್ಯಾಂಗಳಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡ್ತಾ ಇರುವಂತ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗ ತತ್ತರಿಸಿ ಹೋಗಿದೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಸರಾ ಹಬ್ಬದ ಸಂಭ್ರಮದಲ್ಲಿ ತೇಲ್ಬೇಕಾದಂತ ಜನ ಪ್ರವಾಹದ ನೀರಿನಲ್ಲಿ ತೇಲುವಂತಾಗಿ ಪರಿಸ್ಥಿತಿ ಹದಗೆಟ್ಟಿದೆ. ಸಾಕಷ್ಟು ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡುವಂತ ಕೆಲಸ ಆಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ರು. ಈ ವಿಚಾರದಲ್ಲೂ ಕೂಡ ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ಇವತ್ತಿನ ಚರ್ಚಾ ವಿಷಯ, ಪ್ರವಾಹ ಪಾಲಿಟಿಕ್ಸ್. ಒಂದು ಕಡೆಯಲ್ಲಿ ಪ್ರವಾಹದಲ್ಲಿ ಜನರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಮನೆಗಳನ್ನ ಕಳ್ಕೊಂಡಿದ್ದಾರೆ, ಬೆಳೆದ ಬೆಳೆಗಳು ನಷ್ಟ ಆಗಿದೆ, ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದಲ್ಲಿ ರಾಜಕೀಯ, ಪ್ರವಾಹ ಪಾಲಿಟಿಕ್ಸ್. ಮಳೆಹಾನಿ ಪ್ರದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇತ್ತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಪರಿಹಾರ ಬಿಡುಗಡೆ ಮಾಡಿ ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿ ಏಟಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರ ವಿಚಾರದಲ್ಲೂ ಕೂಡ ರಾಜಕೀಯ ಜೋರಾಗ್ತಾ ಇದೆ. ಜನರ ಬದುಕು ಅತಂತ್ರ ಆಗಿದೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ದಸರಾ ಹಬ್ಬದ ಸಂಭ್ರಮದಲ್ಲಿ ಜನ ಇರಬೇಕಿತ್ತು, ಹಬ್ಬದ ಸಂಭ್ರಮದಲ್ಲಿ ತೇಲ್ಬೇಕಿತ್ತು. ಆದ್ರೆ ಪ್ರವಾಹದ ನೀರಿನಲ್ಲಿ ತೇಲುವಂತಾಗಿದೆ. ಅವರ ಬದುಕು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ಒಂದೊಂದು ದೃಶ್ಯಾವಳಿಗಳನ್ನು ನೋಡಿದ್ರೂ ಕೂಡ ಜನರ ಬದುಕು ಎಷ್ಟರ ಮಟ್ಟಿಗೆ ಅತಂತ್ರ ಆಗಿದೆ ಎನ್ನುವಂಥದ್ದನ್ನ ಸಾರಿ ಸಾರಿ ಹೇಳುತ್ತವೆ. ಅಷ್ಟು ರಾಜ್ಯದಲ್ಲಿ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ನಾನು ಹೇಳ್ತಾ ಇದ್ದೆ, ಪ್ರವಾಹದ ವಿಚಾರದಲ್ಲೂ ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತೇಳಿ. ಹಾಗೆಯೇ ಸಾಕಷ್ಟು ರಾಜಕೀಯ ನಾಯಕರು ಮಾತನಾಡಿದ್ದಾರೆ. BY ವಿಜೇಂದ್ರ ಸೇರಿ ಸಾಕಷ್ಟು ಜನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಪರಿಹಾರ ಏನ್ ಕೊಡ್ತೀರಿ? ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ, ಅದಕ್ಕೇನು ಪರಿಹಾರ ನೀಡ್ತೀರಿ? ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ, ಈ ಭಾಗದಲ್ಲಿ ಪ್ರವಾಸ ಮಾಡಿ. ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ 2 ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ, ಇದು ಮಾಡೋದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಇರುವಂತದ್ದು. 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಇವತ್ತು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಮುಟ್ಟಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ, ಅಪರ ಭದ್ರ ರೊಕ್ಕ ಕೊಡಲಾರ್ದವ್ರು ಮುಟ್ಟಾಳರು. ನಮ್ಮ ಡೆವಲ್ಯೂಷನ್ದಲ್ಲಿ 14ನೇ ಫೈನಾನ್ಸ್ದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂಥವ್ರು ಮುಟ್ಟಾಳರು. ಮುಖ ನೋಡ್ಕೊಂತ ಹೇಳ್ರಿಗೆ ನಾವು ಮುಟ್ಟಾಳ್ರಿದ್ದಾರೆ, ಮತ್ತೊಬ್ರಿಗೆ ಏನು ಮಾತಾಡ್ತಾರೆ ಮುಟ್ಟಾಳ ಅಂತೇಳಿ. ನಾವು ಮೊದಲಿಲ್ಲಿ ಸಮೀಕ್ಷೆ ಮಾಡಿ ಅಲ್ಲಿ ಏನು ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಇದು ವಾಡಿಕೆ. ನೀವು ಅಡ್ವಾನ್ಸೇ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ. ಖಂಡಿತವಾಗಿ ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾರೆ. ನೋಡಿ, ಈ ರೀತಿ ಅವರಿಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು. ಅವ್ರು ಬಹುಶಃ ಅವ್ರಿಗಿನ್ನೂ ಅಷ್ಟು ಪ್ರಬುದ್ಧತೆ ಬಂದಿಲ್ಲ ಅಂತ ಅವ್ರ ಮಾತಿನಿಂದ ಅರ್ಥ ಆಗುತ್ತೆ. ವಿಮಾನ ಹತ್ತಿ ರೈತರಿಗೆ ಆಗಿರ್ತಕ್ಕಂಥ ಹಾನಿಯನ್ನ ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಇದು ಈ ರಾಜ್ಯದ ದುರಂತ ಪರಿಸ್ಥಿತಿ. ಅದು ಯಾವ ರೈತರ ಹತ್ರ ಮೆಮೊರಂಡಮ್ ಮತ್ತೆ ಇಸ್ಕೊಳ್ತಾ ಇದ್ದಾರೆ, ಅವ್ರು ಯಾವ ರೈತರ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ ಗೊತ್ತಿಲ್ಲ. ಹೆಲಿಕಾಪ್ಟರಲ್ಲಿ ಪ್ರವಾಹ ಬಂದಂಥ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಂತೂ ಇಂತೂ ಹೆಲಿಕಾಪ್ಟ್ರಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂಥದ್ದಕ್ಕೆ ಹೊರಟಿದ್ದೀರ. ನನ್ನ 2 ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕ್ಕೆ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದರೆ
ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ಒಂದು ನಿಮ್ಮ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀರಾ? ಇವತ್ತು ಕೂಡ ಮೊದಲು ಖರ್ಗೆರೆ ಅಸಹಾಯಕತೆಯನ್ನು ತೋರಿಸ್ಕೊತಾ ಇದ್ದಾರೆ. ಮೊದಲು ಅವ್ರ ಮನೆಗೆ ಪರಿಹಾರ ಕೊಡ್ಲಿ ಸರ್ಕಾರ, ಬೆಳೆ ಪರಿಹಾರ. ನೋಡಿ, ಇಂಥ ಮುಟ್ಟಾಳ್ತನಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗುತ್ತೆ? ಇದೇ ವಿಜೇಂದ್ರ ಅವರ ಪೂಜ್ಯ ತಂದೆಜಿಯವರು, ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟ್ ಆಗಿ ಅಧಿಕಾರಿಗಳಿಗೆ ಹೇಳ್ತಾರೆ, ಮತ್ತು ವಿಧಾನಸಭೆಯಲ್ಲಿ ಹೇಳ್ತಾರೆ, ರೈತರು ಕೇಳಿದ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ, ಸರ್ಕಾರ ಹತ್ರ ನೋಟ್ ಛಪಾಸ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿಯವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಅದರಿಂದ ದಯವಿಟ್ಟು BJP ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆಗೆ ನಮಗೆ ಬಂದಿರೋದು 201 ಕೋಟಿ ರೂಪಾಯಿ. ಅದು ನೀವು ಚಾಲೆಂಜ್ ಮಾಡ್ತೀರಾ? ತಯಾರಿದ್ದೇವೆ ಅದನ್ನು. ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ಡು ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ. ಈ ಮೂವಿ ಶೂಟಿಂಗಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮನ್ ಎಲ್ಲ ಕಳಿಸಿ ಅಲ್ಲಿ ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು ಆ್ಯಕ್ಷನ್ ಅಂತ ಅಂತಿದ್ದಂಗೆ ಒಂದು ಆ್ಯಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ. ಇದಕ್ಕೆ ಸಂವೇದನೆ ಇರಬೇಕು. ಆ ಸಂವೇದನೆ ಇದ್ದಿದ್ದರೆ ಮುಳುಗಿದಾವಲ್ರಿ, ನೂರಾರು ಹಳ್ಳಿಗಳು ಮುಳುಗೋಗಿದ್ದಾವೆ. ಯಾದಗಿರಿ, ರಾಯಚೂರು ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ. ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಸತ್ತೋಗಿದೆ. ಅವ್ರ ಸರ್ಕಾರದಲ್ಲೂ ಸಂವೇದನೆ ಸತ್ತೋಗಿದೆ. ಎಲ್ಲ ಕಾರ್ಯವನ್ನು ಬದಿಗೊತ್ತಿ ಇದು ನಿಮ್ಗೆ ಆದ್ಯತೆ ವಿಷಯ ಆಗಬೇಕಿತ್ತು. ನಾನು ನೋಡಿದೆ, ನೀವು ಬೆಂಗಳೂರಿನ ಫಾಟ್ ಹೋಲ್ ವೀಕ್ಷಣೆಗೆ ಹೋಗಿದ್ರಿ. ನಿಮ್ಮ ಬಿಳಿ ಪಂಚೆ, ಬಿಳಿ ಜುಬ್ಬ ಒಂದು ಚೂರು ಕೊಳೆ ಆಗದ ರೀತಿಯಲ್ಲಿ, ಚಪ್ಪಲಿಗೆ ನೀರು ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡಿ ಬಂದ್ರಿ. ಇದು ಹಾಗೇನಾ? ಏನಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವೈಮಾನಿಕ ಸಮೀಕ್ಷೆ ಕುರಿತಂತೆ ವಿರೋಧ ಪಕ್ಷದವರ ಟೀಕೆಯನ್ನು ಕೂಡ ಗಮನಿಸಿದ್ರೆ, ಇನ್ನೊಂದು ಕಡೆಯಲ್ಲಿ ಆಡಳಿತ ಪಕ್ಷದ ನಾಯಕರು ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಲಬುರಗಿ, ಬೀದರ್ ಹಾಗೆಯೇ ಯಾದಗಿರಿ, ವಿಜಯಪುರದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಎಲ್ಲೆಲ್ಲ ಪ್ರವಾಹದಿಂದ ಹಾನಿಯಾಗಿದೆ ಅದನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ HD ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ನಿಜಕ್ಕೂ ಕೂಡ ಟೀಕೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಈ ಪ್ರವಾಹ ಸಮೀಕ್ಷೆಗಾಗಿ, ವೈಮಾನಿಕ ಸಮೀಕ್ಷೆಗಾಗಿ ಕೇಳಿ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಹೆಲಿಕಾಪ್ಟರ್ನಲ್ಲಿ ಹೋದ್ರು? ರಸ್ತೆಯಲ್ಲಿ ಹೋಗ್ಬೋದಿತ್ತಲ್ಲ, ರೈತರನ್ನು ಭೇಟಿಯಾಗಿ ಅವ್ರ ಸಮಸ್ಯೆ ಏನು ಅಂತ ಕೇಳ್ಬೋದಿತ್ತಲ್ವ ಸರ್? ಸೆಪ್ಟೆಂಬರ್ 17ನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿ ಅಲ್ಲಿನ ರೈತರುಗಳನ್ನ ಭೇಟಿಯಾಗಿ ಅವರ ಕೃಷಿ ಭೂಮಿಗಳಿಗೂ ವಿಸಿಟ್ ಮಾಡಿ ಅಲ್ಲಿ ಏನೇನು ನೆರವಿಗೆ ಧಾವಿಸ್ಬೇಕು ಆ ಕೆಲಸವನ್ನು 17ನೇ ತಾರೀಕೆ ಮಾಡಿದ್ದಾರೆ. ಓಕೆ. ಇವತ್ತು ಅಲ್ಲಿ ನೆರೆ ಆದಾಗ ಇಟ್ಸ್ ಅ ಬೇಸಿಕ್ ಕಾಮನ್ ಸೆನ್ಸು. ರಾಜಕೀಯ ಮಾತನಾಡಬೇಕು ಅಂತಲೇ BJPಯವರು ರಾಜಕೀಯ ಮಾತುಗಳಲ್ಲಿ ಎಷ್ಟೊಂದು ಬಾಲಿಶವಾದಂಥ ಹೇಳಿಕೆ. ಅದರಲ್ಲಿ ವಿರೋಧ ಪಕ್ಷದ ನಾಯಕರು ನೀವೊಂದು ಸಾಂವಿಧಾನಿಕ ಹುದ್ದೆನಲ್ಲಿ ಕೂತು ಬರೀ ಟೀಕೆನ ಒಂದು ಕೇವಲ ಮಾತುಗಳಿಂದ ಆಡ್ತಾ ಇರ್ತಕ್ಕಂಥದ್ದು, ನಿಮ್ಮ ನಾಯಕ ಸ್ಥಾನ ಎಲ್ಲಿಗೋಗಿ ತಲುಪಿದೆ ಅನ್ನುವಂಥದ್ದು ಒಂದು. ಓಕೆ. ಇನ್ನೊಂದು, ಅಲ್ಲಿ ಪ್ರವಾಹದ ಪರಿಸ್ಥಿತಿ, ಅಲ್ಲಿ ಆ ನದಿ ಉಕ್ಕಿ ಹರಿಯುತ್ತಿರುವಂಥ ಸಂದರ್ಭದಲ್ಲಿ ಎಷ್ಟು ಹಳ್ಳಿಗಳಿಗೆ ಏನೇನು ನುಕ್ಸಾನಾಗಿದೆ, ಇದು ಕೃಷಿ ಭೂಮಿಗಳಿಗೆ ಏನೇನು ತೊಂದರೆಗಳಾಗಿದೆ ಅನ್ನುವಂಥದ್ದನ್ನ ಒಬ್ಬ ಹೃದಯವಂತ ಮುಖ್ಯಮಂತ್ರಿ ಆ ಕ್ಷೇತ್ರಕ್ಕೆ ಹೋಗಿ ವೀಕ್ಷಣೆ ಮಾಡುವಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಆ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗೇನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು ದಿನ ಇಲ್ಲೇನೋ ಇವರು ಟೀಕೆಗಳು ಮಾಡ್ತಾ ಇದ್ದಾರಲ್ಲ, AC ರೂಮಲ್ಲಿ ಕೂತ್ಕೊಂಡು ಟೀಕೆ ಮಾಡ್ತಾ ಇದ್ದಾರಲ್ಲ, ಏನೋ ಒಂದು ಕಾಟ
ಕಾಟಾಚಾರಕ್ಕೆ ಸೋಮಣ್ಣವರು ಹಿಂಗೆ ಹೋದ್ರು ಹಿಂಗೆ ಬಂದರು, ಅದು ರಾತ್ರಿ ಹೋಗಿದ್ದಾರೆ, ಅವ್ರಿಗೆ ಏನು ಕಾಣಿಸ್ತೋ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಆ ನೀರೊಳಗಡೆ ಇಳಿದು ಆ ಜನಗಳ ಜೊತೆ ನಿಂತು ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನ ಮಾಡೋದ್ರ ಜೊತೆಗೆ ಆಹಾರ ಕಿಟ್ಗಳನ್ನ ಕೊಡೋದ್ರ ಜೊತೆಗೆ ಸಂಪೂರ್ಣವಾಗಿ ಆ ಜನಗಳ ಜೊತೆ ನಿಂತು ನಮ್ಮ ಸರ್ಕಾರ ಒಂದು ನೈತಿಕವಾಗಿ ಜನಗಳ ಜೊತೆ ಇದ್ದೇವೆ ಅನ್ನುವಂಥದ್ದನ್ನ ಕಾರ್ಯರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸರ್, ಇವತ್ತು ಟೀಕೆ ಮಾಡಲಿ ಬಿಜೆಪಿನವರು, ನನ್ನ ಕೆಲವು ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ವಿಪತ್ತಿನ ನಿಧಿ ಅಂತಾನೆ ನಾವು 1400 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಂದಾಗಲೇ ತೆಗೆದಿಟ್ಟಿದ್ದೀವಿ. ಇವತ್ತು ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಸರ್, ನಮಗೆ ಬರಕ್ಕೆ ಎಸ್ಟಿಮೇಷನ್ ಆಗಿದ್ದು 35,000 ಕೋಟಿ ರೂಪಾಯಿ ಅಂತ ಹೇಳಿ. ಕೊನೆಗೆ ನಾವು 18,000 ಕೋಟಿ ರೂಪಾಯಿ ಏನು ನುಕ್ಸಾನಾಗಿದೆ ಅದಕ್ಕೆ ನೀವು ಪರಿಹಾರ ಕೊಡಬೇಕು. ವಿಶ್ವಗುರು ಮಾನ್ಯ ಶ್ರೀ 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 ನರೇಂದ್ರ ಮೋದಿಜಿ ವಿಶ್ವಗುರು ಅಲ್ವಾ, ಕೊಡಿ ಸ್ವಾಮಿ ಅಂತ ಕೇಳಿದ್ರೆ 1 ನಯಾ ಪೈಸೆ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಕೊಡ್ಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟಿಗೆ ನಾವು ಹೋದ ಮೇಲೆ 3,400 ಕೋಟಿ ರೂಪಾಯಿ ರಿಲೀಸ್ ಆಯ್ತು. ಇನ್ನ ನೆರೆ ಪರಿಹಾರ 12,557 ಕೋಟಿ ರೂಪಾಯಿಯನ್ನ ನಾವು ಕೇಳಿದ್ವಿ. ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದ್ದು ಕೇವಲ 252 ಕೋಟಿ. ಕಳೆದ ಬಾರಿ ಗುಡ್ಡ ಕುಸಿತ ಆದಾಗ, ನೆರೆ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಿ ಉತ್ತರ ಕನ್ನಡಕ್ಕೂ ಹೋಗಿದ್ರು, ಕೊಡಗಿಗೂ ಹೋಗಿದ್ರು, ಮಳೆ ವಿಪತ್ತು ನೋಡೋದಕ್ಕೆ ಬೆಳಗಾವಿಗೂ ಹೋಗಿದ್ರು. ಅದ್ರ ಜೊತೆಗೆ 778 ಕೋಟಿ ರೂಪಾಯಿ ಹಣವನ್ನು ನಾವು ಬಿಡುಗಡೆಯನ್ನ ಮಾಡಿದ್ವಿ. ಸರ್, ಇವತ್ತು ಈ ದೇಶಕ್ಕೆ ತಾನೇ ನರೇಂದ್ರ ಮೋದಿ ಅವರು ಪ್ರಧಾನಿ. ಈ ದೇಶದಲ್ಲಿ ಏನಾದ್ರೂ ವಿಪತ್ತುಗಳಾದಾಗ ವಿಪತ್ತಿಗೆ ಪರಿಹಾರ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ? ನಮಗೆ ಕೊಡಬೇಕಾಗಿರೋದೇ ಹಣವನ್ನು ಅವ್ರು ಕೊಟ್ಟಿಲ್ಲಲ್ಲ. ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ರು, ಅವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ರು. ಅವತ್ತು ಇದೇ ರೀತಿ ನೆರೆ ಬಂದಾಗ, ಇವತ್ತು ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅವತ್ತು ಮಾನ್ಯ ಯಡಿಯೂರಪ್ಪನವ್ರನ್ನ ನಾ ಹೇಳ್ತಾ ಇರೋದು 2010 ಇದೇ ಮನಮೋಹನ್ ಸಿಂಗ್ ಅವರು ತಮ್ಮ ಜೊತೆಲಿ ಕೂರಿಸ್ಕೊಂಡು ವೈಮಾನಿಕ ಸಮೀಕ್ಷೆಯನ್ನ ಕರ್ನಾಟಕಕ್ಕೆ ಬಂದು ಮಾಡಿದ್ರು. ಅದು ಪ್ರಧಾನಿಯವರ ಕರ್ತವ್ಯ. ಅಷ್ಟೇ ಅಲ್ಲದೆ ಕೂಡಲೇ 1,000 ಕೋಟಿ ರೂಪಾಯಿಯನ್ನ ನಮ್ಮ ನಾಡಿನ ಆ ರೈತರಿಗೆ ಕೊಡುವಂತ ಕೆಲಸವನ್ನ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ನರೇಂದ್ರ ಮೋದಿ ಅವರಿಗೆ ಅವ್ರದೊಟ್ಟು 436 ರ್ಯಾಲಿಗಳಾಗಿರುವಂತವ್ರು ಪ್ರಧಾನಿ ಆದ್ಮೇಲೆ 436, ಸುಮಾರು 1.5 ವರ್ಷ ಬರೀ ರ್ಯಾಲಿ, ಯಾವುದೋ ಚುನಾವಣೆ. 427 ಏನೋ ಅದು ಬರ್ಮಾದಿಂದ ಶುರುವಾಗಿ ಮೊದಲನೇ ವಿದೇಶ ಪ್ರವಾಸ, ಮೊನ್ನೆ ಚೀನಾ ತನಕ 427 ವಿದೇಶ ಪ್ರವಾಸ, ಅದು 1.5 ವರ್ಷ ಆಗೋಗಿದೆ. ನಿಮ್ಮನ್ನ ಪ್ರಧಾನಿ ಮಾಡಿರೋದು ಈ ದೇಶದ ಜನರ ಬದುಕನ್ನ ಕಾಪಾಡ್ಲಿ, ಅವ್ರ ಕಷ್ಟಗಳಿಗೆ ಸ್ಪಂದನೆ ಮಾಡ್ಲಿ ಅಂತ ಹೇಳಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಸರ್. ಆರ್ಟಿಕಲ್ 371J ಇವತ್ತು ಏನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹೋರಾಟದಿಂದ, ಧರ್ಮ್ ಸಿಂಗ್ ಸಾಹೇಬ್ರ ಹೋರಾಟದಿಂದ ಏನ್ ಸಿಕ್ಕಿತ್ತು, ಅದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ಬಜೆಟ್ ಅಲ್ಲಿ 5,000 ಕೋಟಿಯನ್ನ ಕೊಡಬೇಕು. ಇವತ್ತಿನ ತನಕ ನರೇಂದ್ರ ಮೋದಿ ಅವರು 15,000 ಕೋಟಿ ಹಣವನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ನೀವು ಎಲ್ಲದರಲ್ಲೂ ವಿಫಲರಾಗಿ ಇವತ್ತು ರಾಜ್ಯ ಸರ್ಕಾರ ಕಷ್ಟದಲ್ಲಿ ಮಿಡಿತಾ ಇರಬೇಕಾದ್ರೆ ಇವಾಗ ಅಲ್ಲಿ ಹಣ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಕೇಳದವ್ರ ಹಕ್ಕು ಸರ್. ಎಷ್ಟು ನಷ್ಟ ಆಗಿದೆ, ಎಷ್ಟು ಆಕಳುಗಳು ಸತ್ತೋಗಿದೆ, ಎಷ್ಟು ಕೃಷಿ ಭೂಮಿ ಹಾಳಾಗಿದೆ, ಎಷ್ಟು ಮನೆ ಬಿದ್ದೋಗಿದೆ, ಅಂಕಿ ಅಂಶ ಕೊಡ್ಲಿ. ಈ ಕೇಂದ್ರದವರು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ. ನಮ್ಮ ಬದ್ಧತೆ ಇದೆ. ನಮ್ಮ ಕಲ್ಯಾಣ ಕರ್ನಾಟಕದ ಆ ಯಾದಗಿರಿ, ಕೊಪ್ಪಳ, ಕಲಬುರಗಿ ಈ ಭಾಗದ ಜನರ ಬದುಕಿನ ಜೊತೆಗೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ನಿಂತ್ಕೊಳ್ತದೆ. ಹಾಗೇನೆ ಎಂ ಬಿ ಪಾಟೀಲ್ರು ಹೋದ್ರು, ಕೃಷಿ ಸಚಿವರು ಹೋದ್ರು, ಕೃಷ್ಣ ಬೈರೇಗೌಡರು ಹೋದ್ರು, ಮುಕ್ಕಾಮೂಡಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ನಾವು ನಮ್ಮ ನಾಡಿನ ಜನರ ಬದುಕನ್ನ ಕಾಪಾಡ್ತೀವಿ ಸರ್. ಓಕೆ, ನೋಡೋಣ ಯಾವ ರೀತಿಯಾಗಿ ಕಾಪಾಡ್ತಾರೆ ಕಾಂಗ್ರೆಸ್ನವರು ಏನಂತದಾಗಿ. ಗೋವಿಂದರಾಜು ಅವರೇ, ಟೀಕೆಗಳು ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಕ್ಕಾಗಿ CT ರವಿ ಅವರು ಹೇಳಿದ್ರು ಇದೇನು ಫಿಲ್ಮ್ ಶೂಟಿಂಗ್ ಅಂತ ಕೇಳಿದ್ರು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಟೀಕೆಗಳನ್ನು ಮಾಡಿದ್ರೆ ವಿಪಕ್ಷಗಳಿಗೆ ಮಾಡೋಕ್ಕಿರೋದು ಟೀಕೆ ಮಾಡೋಕ್ ಮಾತ್ರನ ಕೆಲಸ. ನಿಮಗೂ ಕೂಡ ಒಂದಷ್ಟು ಜವಾಬ್ದಾರಿಗಳಿವೆ. ನೀವು ಕೂಡ ಹೋಗಿ ಭೇಟಿಯಾಗಿ ಅಲ್ಲಿನ ಸಮಸ್ಯೆಯನ್ನು ಅರಿಬಹುದಿತ್ತಲ್ವಾ? ನೋಡಿ ಸರ್, ನಾವಿವತ್ತು ಟೀಕೆ ಮಾಡ್ತಾ ಇಲ್ಲ. ಓಕೆ, ಇವತ್ತು ನಿಜವಾದ ಒಂದು ಸತ್ಯವನ್ನ ಅಲ್ಲಿ ಭೇಟಿ ಕೊಟ್ಟು ಯಾವ ರೀತಿ ಸಮಸ್ಯೆಯನ್ನ ಕಲ್ಯಾಣ ಕರ್ನಾಟಕದ ಜನತೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಲೈವ್ ಆಗಿ ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು ಏನು ಆ ಕಲಬುರಗಿ ಇರ್ಬೋದು, ಬೀದರ್ ಇರ್ಬೋದು, ಕೊಪ್ಪಳ ಇರ್ಬೋದು, ಸಾಕಷ್ಟು ಭಾಗಗಳು ಉತ್ತರ ಕರ್ನಾಟಕ ಏನ್ ಹೇಳ್ತೀವಿ ಕಲ್ಯಾಣ ಕರ್ನಾಟಕ, ಸಾಕಷ್ಟು ಸುಮಾರು 8 ಲಕ್ಷ ಹೆಕ್ಟೇರಲ್ಲಿ ಈ ನೀರಿನ ಒಂದು ಪ್ರವಾಹನೆ ಬಂದು ಊರಲ್ಲೇ ನೀರು ನಿಂತಿದೆ ಸರ್. ಇವತ್ತು ಕಾಂಗ್ರೆಸ್ನವರು ನಾವೇನೋ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಒಂದೇ ಒಂದು ಉದಾಹರಣೆ ಸರ್, ಅಲ್ಲೊಂದು ಗಂಜಿ ಕೇಂದ್ರ ತೆರೆಯುವಂತ ಕೆಲಸ ಆಗ್ಲಿ, ಇಲ್ಲ ಯಾವ್ದೋ ಒಂದು ಉಸ್ತುವಾರಿ ಸಚಿವ ಹೋಗ್ಬಿಟ್ಟು ಅವ್ನು ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತ ಕೆಲಸ ಆಗ್ಲಿ, ಇಲ್ಲಿವರೆಗೂ ಯಾವುದೇ ಅವನ್ನ ಕ್ರಮ ಕೈಗೊಂಡಿಲ್ಲ. 2 ದಿನ ಹಿಂದೆ ಇದೇ ಮುಖ್ಯಮಂತ್ರಿಗಳು
ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೀತಾರೆ, ಸಂಬಂಧಪಟ್ಟ ಕೃಷ್ಣ ಬೈರೇಗೌಡರಿಗೆ ಒಂದು ಪತ್ರ ಬರೀತಾರೆ ಅನ್ನೋದು ಬಿಟ್ರೆ ಯಾವುದೇ ಒಂದು ತಯಾರಿಗಳಾಗ್ಲಿ ಅವ್ರ ಜನಕ್ಕೆ ರೈತರಿಗೆ ಅನುಕೂಲ ಆಗಂತ ಕೆಲಸ ಯಾವುದೇ ಒಂದು ಕಾರ್ಯಕ್ರಮನೇ ನಿಯೋಜನೆಗೊಂಡಿಲ್ಲ ಸರ್. ಇದ್ರ ಮುಖ್ಯವಾಗಿ ಅಟ್ಲೀಸ್ಟ್ ಆ ಜಿಲ್ಲಾಧಿಕಾರಿಗಾದ್ರು ಅಲ್ಲಿ ಹೋಗ್ಬಿಟ್ಟು ಒಂದು ಏನ್ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾದ ತಯಾರಿ ಮಾಡಬೇಕು. ಈಗ ಸಾಕಷ್ಟು ಹಣ ಅಲ್ಲಿ NDRF ಒಂದು ಫಂಡ್ ಅಂತ ಇರುತ್ತೆ ಸರ್, ಆ ಫಂಡ್ ನಲ್ಲಿ ಎಲ್ಲವನ್ನು ರಿಸರ್ವ್ ಫಂಡ್ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಆ ಗಂಜಿ ಕೇಂದ್ರ ತೆರೆದಿ ಆ ಹಸುಗಳಿಗೆ ಆ ರೈತರಿಗೆ ಯಾವುದೋ ಒಂದು ಬೇಸಿಕ್ ಒಂದು ಒದಗಿಸುವಂತ ಕಾರ್ಯಕ್ರಮ ಕೈಗೊಂಡಿಲ್ಲ ಸರ್. ಇವತ್ತು ಕಾಂಗ್ರೆಸ್ನವರು ಪುಂಖಾನುಪುಂಖ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಕೇಂದ್ರದಿಂದ ಹಣ ಕೊಟ್ರೆ ಸ್ವಾಮಿ ನೀವು ಬದುಕಿದ್ದೀರಾ ಸತ್ತೋಗಿದ್ದೀರಾ? ಹಾಗಾದ್ರೆ ಇವತ್ತು ರೈತರು ನಿಮ್ಗೆ ಓಟ್ ಹಾಕ್ಬಿಟ್ಟು ಕೇಂದ್ರದಿಂದ ಬಂದಿಲ್ಲ ಅಂತ ಬಂಡ ಹೊಡಿತಾ ಇದ್ದೀರಲ್ಲ, ಇದೇ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಲ್ಲ, ಇದೇ ಲಿಕ್ಕರ್ ಬೆಲೆ ಜಾಸ್ತಿ ಮಾಡಿದ್ರಲ್ಲ, ಇದೇ ಸ್ಟಾಂಪ್ ಪೇಪರ್ ಬೆಲೆ ಜಾಸ್ತಿ ಮಾಡಿದ್ರಲ್ಲ, ಇದೇ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರಲ್ಲ, ಎಲ್ಲೋಗ್ತಾ ಇದೆ ಸ್ವಾಮಿ ದುಡ್ಡೆಲ್ಲ? ಹಾಗಾದ್ರೆ ಯಾರ ಮನೆ ಸೇರ್ತಾ ಇದೆ, ಯಾರ ಜಾಬ್ ಸೇರ್ತಾ ಇದೆ? ನಿಮ್ಮ ದುಡ್ಡು ಎಲ್ಲೋಗ್ತಾ ಇದೆ? ಇವತ್ತು ಎಲ್ಲ ಸ್ಟಾಂಪ್ ಡ್ಯೂಟಿನ ಜಾಸ್ತಿ ಮಾಡ್ಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡೆ ನಿಮ್ಮ ಮನೆಗಳು ತುಂಬಿಸ್ಕೊಂತ ಇದ್ದೀರಾ. ಖರ್ಚು ಮಾಡ್ರಿ ರೈತರಿಗೋಸ್ಕರ. ನೀವೇನಕ್ಕಿದ್ದೀರಾ? ನೀವ್ ಹೇಳ್ತಾ ಇದ್ರಿ ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳೋರಿಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಜವಾಬ್ದಾರಿ ಕೊಟ್ಟಿರೋದು 136 ಸೀಟ್ ಕೊಟ್ಟು ಇವತ್ತು ಈ ಕರ್ನಾಟಕ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ದು. ಇವತ್ತು ಹೆಲಿಕಾಪ್ಟರ್ ಹೋಗ್ಬಿಟ್ಟು ಸಮೀಕ್ಷೆ ಮಾಡ್ತೀನಿ ಅಂತ ಹೋಗಿದ್ದೀರಾ, ಇಲ್ಲ ಚಿತ್ರಗಳು ನೋಡ್ತೀನಿ ಅಂತ ಹೋಗಿದ್ದೀರಾ? ನೀವು ಸಮೀಕ್ಷೆ ಮಾಡೋದೇ ಆಗಿದ್ರೆ ಇವತ್ತು ಎಲ್ಲಾ ಸಿಬ್ಬಂದಿಗಳನ್ನ ಕರ್ಕೊಂಡು ರೈತರ ಮನೆ ಮುಂದೆ ಹೋಗ್ಬೇಕಾಗಿತ್ತು, ರೈತರ ಹತ್ರ ಹೋಗ್ಬೇಕಾಗಿತ್ತು. ಅದು ಬಿಟ್ಬಿಟ್ಟೆ ನೀವು ಮೋದಿ ದುಡ್ಡು ಕಳ್ಸಿಲ್ಲ ಅಂದ್ಬಿಟ್ಟೆ ನೀವು ಕುಣಿದಾರದಲ್ಲಿ ನೆಲ ಡಂಕೊಂಡ್ಬಿಟ್ಟೆ ನಿಮಗೆ ಬರ್ತಾ ಇರ್ತಕ್ಕಂಥ ಹಣವನ್ನು ಎಲ್ಲಿ ಕಳಿಸ್ತಾ ಇದ್ದೀರಾ? ಹಾಗಾದ್ರೆ ನೀವು ಕಳಿಸ್ತಾ ಇರೋಂಥ ಜಾಗ ಹೇಳಿ. ಹಾಗಾದ್ರೆ ಈ ಕಳೆದ ಬಾರಿ ಹೋಯ್ತಲ್ಲ ಆಂಧ್ರಕ್ಕೆ ಲಿಕ್ಕರ್ ಇದರಲ್ಲಿ ಜ್ಯುವೆಲರಿ ಅಂಗಡಿಗೆ ಮತ್ತೆ ಎಣ್ಣೆ ಅಂಗಡಿಗೆ ಹೋಯ್ತಲ್ಲ, ಆ ದುಡ್ಡೆಲ್ಲ ಆ ಕಡೆ ಕಳಿಸ್ತಾ ಇದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ ರಾಜ್ಯದ ಬಗ್ಗೆ ಇದ್ರೆ, ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಮ್ ಯೋಗ್ಯತೆ ಇದ್ರೆ ನೀವು ಕ್ರಮ ಕೈಗೊಳ್ಬಾದ ಎಲ್ಲವನ್ನು ಕ್ರಮ ಕೈಗೊಂಡು ನೀವು ಕೇಂದ್ರಕ್ಕೆ ಪರಿಹಾರ ಅಂತ ಕೇಳೋಂಥ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನಿಮ್ಮಲ್ಲಿ ದುಡ್ಡಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಇದಕ್ಕೋಸ್ಕರ ಅಲ್ಲಿ ದುಡ್ಡು ಬಂದಿಲ್ಲ ಅಂತ ಹೇಳಿ ಉಡಾಫೆ ಉತ್ತರಗಳನ್ನ ಕೊಟ್ಬಿಟ್ಟು ಇವತ್ತು ರೈತರು ಸಂಕಷ್ಟ ಸರ್. ಇದೇ ರೀತಿ 2019ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು ಸರ್. ಇದೇ ಸುಮಾರು 7 ರಿಂದ 8 ಲಕ್ಷ ಜನ ಸಂತ್ರಸ್ತರಾದ್ರು. ಅವತ್ತು ಪ್ರತಿ ಮನೆಗೆ 5-5 ಲಕ್ಷ ಕೊಡೋಂಥದ್ದು, 2-2 ಲಕ್ಷ ಕೊಡೋಂಥದ್ದು ಕೆಲಸ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡೋಂಥ ಕೆಲಸ ಮಾಡಿದ್ರು. ಈ ಯೋಗ್ಯತೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾಕಿಲ್ಲ? ಹಾಗಾದ್ರೆ ಉತ್ತರ ಕೊಡ್ಬೇಕಲ್ವಾ? ನೀವು ಕೇಂದ್ರದಿಂದ ಬರೋ ಅಂತ ಹಣ ನನಗೆ ಕಾಯ್ಕೊಂಡು ಕೂತ್ಕೊಂಡೆ ಇವತ್ತು ರೈತರನ್ನ ಕಾಪಾಡ್ತೀರಾ? ಹಾಗಾದ್ರೆ ನಿಮ್ಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ದುಡ್ಡು ಹೊಡೆಯೋ ಕೆಲಸ ಮಾಡ್ಕೊಂಡು ಕೂತಿದ್ದೀರಾ ಬಿಟ್ರೆ ಇತ್ಲ ಗುಂಡಿನೂ ಮುಚ್ಚಲಿಲ್ಲ, ಇತ್ಲ ರೈತರನ್ನೂ ಕಾಪಾಡ್ತಾ ಇಲ್ಲ, ಇತ್ಲಾಗೆಲ್ಲ ಮಳೆ ಬಂದ್ರೆ ಅದನ್ನ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ರಕ್ಷಣೆ ಮಾಡೋ ಕೆಲಸ ನಿಮಗೆ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾದ ಉಡಾಫೆ ಉತ್ತರಗಳನ್ನ ಕೊಟ್ಟು ಜನರಿಗೆ ಇವತ್ತು ಕರ್ನಾಟಕ ಜನರಿಗೆ ಯಾಮಾರಿಸ್ತಾ ಇದ್ದೀರಾ. ಪ್ರತಿಯೊಂದು ವಿಚಾರದಲ್ಲೂ ಸರ್ ಯಾವ ಕೆಲಸ ಮಾಡಿದ್ರೆ ಏನ್ ಪರಿಹಾರ ಮಾಡಿದ್ದಾರೆ ಅಂತ ಒಂದು 5 ಉದಾಹರಣೆ ಕೊಡಿ ಸರ್. ಇಷ್ಟೆಲ್ಲ ನೀರು ಬಂದಿದೆ, ಹೊಟ್ಟೆ ಉರಿತದೆ ಸರ್ ನಮ್ಗೆ. ಇವ್ರಿಗೆ ಅರ್ಥನೇ ಆಗಲ್ಲ ಕಾಂಗ್ರೆಸ್ನವ್ರಿಗೆ. ಯಾವ ರೀತಿ ಹೇಳ್ಬೇಕು ಇವ್ರಿಗೆ? ಕಿವಿನ್ನು ಕೇಳಿಸಲ್ಲ, ಕಣ್ಣಿಂದ ನೋಡ್ತಾ ಇಲ್ಲ, ಬರೇ ಇವರು ಕೆಸರಾಟ ಒಳ್ಳೆ ಕುರ್ಚಿಗೋಸ್ಕರ ಕಾದಾಟ ಮಾಡ್ಕೊಂಡ್ಬಿಟ್ಟೆ ಇವತ್ತು 15ದಿಂದ ಮಳೆ ಬಂದ್ಬಿಟ್ಟು ಆ ಸಮಸ್ಯೆ ಆಗಿದೆ ಸರ್. ಕೇಳೋ ಅಂತ ಯೋಗ್ಯತೆ ಇಟ್ಕೊಂಡಲ್ಲ ಈ ಕಾಂಗ್ರೆಸ್ ಅವರು. ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ. ಇವತ್ತು ವಿರೋಧ ಪಕ್ಷರು ಅಲ್ಲಿ ಹೋಗಿದ್ದಾದ್ಮೇಲೆ ಮುಖ್ಯಮಂತ್ರಿಗಳು ಹೋಗ್ತಾರೆ, ಅದೇ ಸಚಿವರು ಹೋಗ್ತಾರೆ ಅಲ್ಲಿ. ಈಗ ಅಧಿಕಾರಿಗಳನ್ನ ಆಕ್ಟಿವ್ ಆಗಿ ಅಂತ ಹೇಳಕ್ ಹೊರಟಿದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇವತ್ತು ಏನನ್ನ ಕೇಳಿದ್ರೆ ಎಲ್ಲವನ್ನು ಕೇಂದ್ರ ಕಳ್ಸೋದಾದ್ರೆ ನಿಮಗೆ ಕೊಟ್ಟಿರೋದಾದ್ರು ಜವಾಬ್ದಾರಿ ಏನೋ ಹಾಗಲ್ಲ ಅಂತ ಒಪ್ಕೊಳ್ರಿ. ಹಾಗಾದ್ರೆ ನಮ್ಮ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂತ. ಅದು ಬಿಟ್ಬಿಟ್ಟು ನೀವು ಪ್ರತಿಯೊಂದಕ್ಕೂ ಮೋದಿನೇ ಬರಬೇಕು ಅಂದ್ರೆ ನಿಮಗೆ ಮರ್ಯಾದೆ ಇಲ್ವಾ? ನೀವು ಮಾಡೋ ಕೆಲಸನ ಸರಿಯಾಗಿ ಮಾಡಿ, ರಾಜ್ಯವನ್ನು ಕಾಪಾಡಿ ಫಸ್ಟ್. ಓಕೆ, ಎಸ್ ಗಮನಿಸಿದ್ರೆ ವೀಕ್ಷಕರೇ, ಯಾವ ರೀತಿಯಾದಂಥ ಆಕ್ರೋಶ ವಿರೋಧ ಪಕ್ಷದ ವತಿಯಿಂದ ವ್ಯಕ್ತವಾಗ್ತಾ ಇದೆ ಎನ್ನುವುದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ JDS ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ರಿಷಿಕ್ ವಿವನ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವಿರೋಧ ಪಕ್ಷದ ವತಿಯಿಂದ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ನಿಮ್ಮ ಪ್ರಕಾರ ಏನು ಇದರಲ್ಲಿ ಆಗ್ತಾ ಇರುವಂಥ ರಾಜಕೀಯ ವಿಚಾರ ಅಂತ ಹೇಳಿದ್ರೆ ಅವ್ರ ಮೇಲೆ ಇವರ ಆರೋಪ, ಇವ್ರ ಮೇಲೆ ಅವರ ಆರೋಪ, ಇಂಥ ಸಂದರ್ಭದಲ್ಲೂ ರಾಜಕೀಯ ಬೇಕಾ ಹೇಗೆ? ಸರ್ ನೋಡಿ, ನಾವಿವತ್ತು ಯಾವ್ಯಾವ ಕ್ಷೇತ್ರಗಳನ್ನು ಡಿಸ್ಕಷನ್ ತಗೊಂಡಿದ್ದೀವಿ ಅಂದರೆ ಈಗ ಮಳೆ ಹಾನಿ ಆಗಿದೆಯಲ್ವಾ, ಓಕೆ, ಇದನ್ನು ಗಮನಿಸೋದಾದರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಅಂದರೆ ಹೈಯೆಸ್ಟ್ ರ್ಯಾಂಕಿಂಗಲ್ಲಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಓಕೆ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಸರ್ವಜ್ಞ ಆದಮೇಲೆ ನೆಕ್ಸ್ಟ್ ಪ್ರಿಯಾಂಕಾ ಖರ್ಗೆ ಅವರೇ ಬರೋದು. ಅವರು ಪ್ರತಿನಿಧಿಸುವಂಥ ಕ್ಷೇತ್ರಗಳಿವು. ಓಕೆ, ಸದಾಶಿವನಗರದಲ್ಲಿ ಬಂಗಲೆಯಲ್ಲಿ ಇರುವಂತಹ ರಿಚ್ MP ಗಳು MLAಗಳು ಪ್ರತಿನಿಧಿಸುವಂಥ ಕ್ಷೇತ್ರಗಳಿವು. ಯಾಕೆ ನಾನು ಇಷ್ಟೆಲ್ಲ ಪೀಠಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಕಲ್ಯಾಣ ಕರ್ನಾಟಕ ಅಂತ ಏನು 7 ಜಿಲ್ಲೆಗಳಿದೆಯಲ್ವಾ, ಓಕೆ, ಇದನ್ನು ಪ್ರತಿನಿಧಿಸುವಂಥ ಈ ಯಾರು ಮಂತ್ರಿಗಳಾಗಲಿ ಅಥವಾ ಹೈಯೆಸ್ಟ್ ರ್ಯಾಂಕಿಂಗಲ್ಲಿರುವಂಥ ವ್ಯಕ್ತಿಗಳಾಗಲಿ ನಿಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಹೇಳ್ಕೊಂತಾರಲ್ಲ, 45-50 ವರ್ಷದಿಂದ ಅವ್ರನ್ನ ಹಿಂದೆನೇ ಇಟ್ಟುಬಿಟ್ಟಿದ್ದಾರೆ. ಓಕೆ, ಇವತ್ತು ನೀವಲ್ಲಿ ನೋಡಿದ್ರೆ ಶೈಕ್ಷಣಿಕವಾಗಿ ಅವರೇ ಲೀಸ್ಟ್, ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಸಿಕ್ಕೇ ಇಲ್ಲ, ಇನ್ನು ಆರ್ಥಿಕವಾಗಿ ಅಂತ ಅವ್ರಿಗೂ ಖಾಲಿ ಕೈಯಲ್ಲಿ ಕುತ್ಕೊಂಡಿದ್ದಾರೆ. ಇದನ್ನು ಬೇಸಿಕ್ ಯಾಕೆ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಳೆ ಹಾನಿ ಬಂದಾಗ ಇಷ್ಟೆಲ್ಲ ಹಿಂದುಳಿದಿರುವಂಥ ಜಿಲ್ಲೆಗಳಿಗೆ ಯಾವ ರೀತಿ ತಡ್ಕೊಳ್ತಾರೆ ಅವರು, ಓಕೆ, ಅದಕ್ಕೆ ನಾನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಇನ್ನು ಈ SDRF NDRF ಅಂತ 2 ನಿಮಗೆ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡಿಂಗ್ ಅಂತ ಇದೆ, ಫೋರ್ಸ್ ಇದೆ. ಅದು ಎಷ್ಟೋ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸ್ನೇಹಿತರುಗಳಿಗೆ SDRF ಅಂದ್ರೆ ಏನು, NDRF ಅಂದ್ರೆ ಏನು ಅಂತಾನೆ ಬೇಸಿಕ್ ABCD ಗೊತ್ತಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೇಂದ್ರದವರೇ ಕೊಡಬೇಕು ಅಂತ ಹೇಳಿದ್ರೆ ಅದು NDRF. SDRF ಏನು ಮಾಡ್ತಾ ಇದೆ ಹಾಗಾದ್ರೆ? SDRF ಜವಾಬ್ದಾರಿ ಏನೋ ಹಾಗಾದ್ರೆ? ಅವ್ರು ಸುಮ್ಮನೆ ಕುತ್ಕೊಂಡು ಕಡಲೆಪುರಿ ತಿನ್ನೋದಾ ಆಫೀಸಲ್ಲಿ, ಅಥವಾ ರಾಜ್ಯ ಸರ್ಕಾರದವರು NDRFಗೆ ಹಿಂಗೆ ಕೈ ತೋರಿಸಿದ್ರೆ ಇವರು ಎಲ್ಲರೂ ಕೈ ತೋರಿಸೋದ ಅವ್ರ ಜವಾಬ್ದಾರಿ? ಏನವ್ರ ಜವಾಬ್ದಾರಿ ಇದು? ಇನ್ನು ಈ ಸಚಿವರು ಆಮೇಲೆ ಈ ಹೈಯೆಸ್ಟ್ ಪೊಸಿಷನ್ ಇರೋದು ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ನಾವು ಹಲವಾರು ವರ್ಷಗಳಿಂದ ಕಂಪೇರ್ ಮಾಡ್ಕೊಂಡಾಗ ಯಾವ ಸೀಸನ್ನಲ್ಲಿ ನಿಮಗೆ ಎಷ್ಟು ಮಳೆ ಹಾನಿ ಆಗುತ್ತೆ, ಯಾವ ರೀತಿ ಬೆಳೆ ಹಾನಿ ಆಗುತ್ತೆ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಇರುತ್ತೆ. ಓಕೆ, ಸೊ ಆ ಡೇಟಾಸ್ ಎಲ್ಲ ನಿಮ್ಗೆ ಇರಬೇಕಾದ್ರೆ ಇವರು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಅಂದರೆ ವಾಟ್ ಡಸ್ ಇಟ್ ಮೀನ್? ನೀವು ರೋಡ್ ವೇಸಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಹೆಲಿಕಾಪ್ಟ್ರಲ್ಲಿ ಹೋಗಿ ನೋಡಬೇಕು. ಅದು ಇವ್ರ ಅಭಿವೃದ್ಧಿನ? ಓಕೆ, ಇವರು ಅಭಿವೃದ್ಧಿ ಮಾಡಿರುವಂಥದ್ದು ನಿಮಗೆ ಒಂದು ಬೆಳೆ ಹಾನಿ ಹಾಗೆ ಮಳೆ ಹಾನಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ರೋಡ್ ವೇಸಲ್ಲಿ ಹೋಗ್ಬಿಟ್ಟು ಆ ಜಾಗಕ್ಕೆ ತಲುಪಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರು ಮಾಡಿರುವಂಥ ಇದು ಅಭಿವೃದ್ಧಿಗಳು. ಇನ್ನು ಈ ಇಷ್ಟು ಮಳೆ ಹಾನಿ ಆಗಿರೋದ್ರಲ್ಲಿ ಇವರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕೂಡ ನಾವು ಸಮೀಕ್ಷೆ ಮಾಡಿಸ್ಬಿಡ್ತೀವಿ. ಅದ್ಯಾವುದೋ ಹಿಂದುಳಿದ ವರ್ಗದ ಬ್ಯಾಕ್ವರ್ಡ್ ಕಮಿಷನ್ ಒಂದು ಸಮೀಕ್ಷೆ ಮಾಡ್ತಾ ಇದಾರಲ್ಲ, ಸರ್ವೆ, ಅದನ್ನು ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಾವು ಇನ್ನೂ ಯೋಚನೆ ಮಾಡ್ತಾ ಇದೀವಿ, ಏನು ಹೆಲಿಕಾಪ್ಟರ್ ಸಮೀಕ್ಷೆ ಮಾಡಿಸ್ತಾರ? ಹೆಲಿಕಾಪ್ಟರ್ನಿಂದ ಕೆಳಗಡೆ ಒಂದು ಮೊಬೈಲ್ನ ಕಳಿಸ್ಬಿಟ್ಟು ಅವ್ರು OTP ಕಳಿಸಿ ಅಲ್ಲಿ ಪಾಪ ರೋಟಿ ಬಕಡ ಕಬಾನ್ ಇರ್ತಿಯಲ್ಲ, ಏನದು ರೋಟಿ ಮಕಡ ಏನ್ರಿ ಬಕಾನ್ ಕಪಡ, ಈ 3 ಇಲ್ಲ. ಈ 3 ಇಲ್ದಿರೋರು ಪಾಪ ಅಲ್ಲಿ ಅವ್ರ ಪರಿಸ್ಥಿತಿಗಳನ್ನ ಪಾಪ ತಮ್ಮ ಮಾಧ್ಯಮದಲ್ಲಿ ನಾನು ಗಮನಿಸ್ತಾ ಇದ್ದೆ. ತಾವೆಲ್ಲ ಹೋಗಿದ್ದೀರಾ, ತಾವು ರೀಚ್ ಆಗಕ್ಕಾಗ್ತಾ ಇದೆ. ಯಾಕೆ? ತಮಗೆ ಸಾಮಾಜಿಕವಾದ ಜವಾಬ್ದಾರಿಗಳಿವೆ. ಅದಕ್ಕೆ ಆ ಮಳೆ ನೀರಲ್ಲಿ ಕೂಡ ಇಲ್ಲಿವರೆಗೂ ನೀರು ಬಂದ್ರು ತಾವುಗಳೋಗಿ ನಿಂತ್ಕೊಂಡಿದ್ದೀರಾ. ಈಗ ಜವಾಬ್ದಾರಿ ಹೊತ್ತಿರೋ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಏರೋಪ್ಲೇನ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಟ್ರಿಪ್ ಹೊಡಿತಾವ್ರೆ ಮೇಲೆ. ಅವ್ರ ಜೊತೆ ಇರೋ ಅಂತವ್ರು 3 ಜನ ಸಚಿವರು, ನೋಡಿ ಇದು ಈ ಹಳ್ಳಿ, ನೋಡಿ ಇದು ಈ ಹಳ್ಳಿ, ಏನು ಅವ್ರಿಗೆ ಗೊತ್ತಾಗಲ್ವಾ ಅದು? ಅದನ್ನ ಮಾಡಕ್ ಅಲ್ಲೇ ಹೋಗ್ಬೇಕೇನ್ರಿ? ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ನಿಮಗೆ ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಗೊತ್ತಾಗೋಗ್ಬಿಡುತ್ತೆ ಎಲ್ಲೆಲ್ಲಿದೆ, ಏನೇನಾಗಿದೆ, ಏನ್ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಏರಿಯಲ್ ವ್ಯೂ ಇದೆ ನಿಮಗೆ, ಯಾವ ತರ ಬೇಕಾದ್ರೂ ನೀವು ಇಲ್ಲೇ ಕುತ್ಕೊಂಡು ತಗೋಬಹುದು. ಬೇಡ ಸ್ವಾಮಿ, ತಮ್ಮ ಮಾಧ್ಯಮದ ಮುಖಾಂತರದಲ್ಲಿ ತಮ್ಮನ್ನ ಏನದು ಕಾಂಟ್ಯಾಕ್ಟ್ ಮಾಡಿದ್ರೆ ತಾವುಗಳೇ ಒಂದು ರಿಪೋರ್ಟ್ ಕೊಡ್ತಾ ಇದ್ರಿ ಅಲ್ವಾ? ಇವ್ರು ಮಾಡಿದ್ದೇನಾಗಾದ್ರೆ ಹೋಗ್ಬಿಟ್ಟಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೆಲಿಕಾಪ್ಟರ್ ಕುತ್ಕೊಂಡ್ಬಿಟ್ಟು ಒಂದು ಟ್ರಿಪ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರ, ರೌಂಡ್ ಹೊಡ್ಕೊಂಡು ಬಂದ್ರು, ಆಯ್ತು ಅದಕ್ಕೂ ಹೋಗಿದಾರೆ ಅಂತ ಒಪ್ಕೊಳ್ಳೋಣ, ಒಂದು ಜವಾಬ್ದಾರಿ ಇದೆ ಹೋಗಿದ್ದಾರೆ ಅಂತ. ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಏನು ಬೆಳೆ ಹಾನಿ ಯಾವ ತರ ಹೇಳ್ತೀರಾ? ಅಲ್ಲಿ ಯಾವ್ಯಾವ ರೀತಿ ಬೆಳೆ ಇದೆ ಬೇಸಿಕ್ ನಾಲೆಡ್ಜ್ ಇದೆಯಾ? ಎಷ್ಟು ಹೆಕ್ಟರ್ ಜಾಗ ಇದೆ, ಎಷ್ಟು ಹೆಕ್ಟರ್ ನಿಮಗೆ ಬೆಳೆ ಬೆಳೆಯುವಂತ ಅಗ್ರಿಕಲ್ಚರಲ್ ಲ್ಯಾಂಡ್ ನಾಶ ಆಗಿದೆ, ಇದನ್ನೆಲ್ಲ ನಮ್ಮ ಸ್ನೇಹಿತರು ಉತ್ತರ ಕೊಡಬೇಕಾಗ್ತದೆ. ಎಷ್ಟು ಉಸ್ತುವಾರಿ ಸಚಿವರುಗಳಿದ್ದಾರೆ, ಎಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಯಾರ್ಯಾರು ಹೆಲಿಕಾಪ್ಟರ್ ಹೋದ್ರು. ಮೊನ್ನೆ ಇನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ತಗೊಂಡ್ರು ಹೊಸದು, ಅದನ್ನ ಕೊಡ್ಬೋದಾಗಿತ್ತಲ್ವ ಅವ್ರ ಸರ್ಕಾರದಲ್ಲಿ? ಬೆಳಗ್ಗೆ ಸಾಯಂಕಾಲ ಒಂಚೂರು ಟ್ರಿಪ್ ಹೊಡಿಬೋದಾಗಿತ್ತಲ್ಲ ಅಲ್ಲಿ. ಆಮೇಲೆ ಇನ್ನು ಸರ್ ದಯಮಾಡಿ, ಈಗ ಬೆಳೆ ಹಾನಿ ಮಳೆ ಹಾನಿ ಆಗಿದೆ ಅಂತ ಹೇಳ್ತಾ ಇದಾರಲ್ವಾ, ಎಷ್ಟು ಹಳ್ಳಿಗಳು, ಎಷ್ಟು ತಾಲೂಕುಗಳು, ಎಷ್ಟು ಲಕ್ಷ ಹೆಕ್ಟೇರ್ ಜಾಗಗಳು ಬೆಳೆ ಹಾನಿ ಆಗಿದೆ, ಇದನ್ನೆಲ್ಲಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಸ್ನೇಹಿತರು ದಯಮಾಡಿ ನಮಗೆ ಉತ್ತರ ಕೊಡಬೇಕು. ಓಕೆ, ಗಮನಿಸ್ತಾ ಇರಬಹುದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತ ಬೆಳೆ ಹಾನಿ ವಿಚಾರವಾಗಿ ಸರ್ಕಾರ
ಸರಿಯಾದ ಮಾಹಿತಿಯನ್ನ ಕೊಟ್ಟು ರೈತರಿಗೆ ಪರಿಹಾರ ಕಲ್ಪಿಸುವಂತ ಕೆಲಸವನ್ನ ಮಾಡಬೇಕು ಎನ್ನುವಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆಯಿಂದ ಉಂಟಾಗಿರುವಂತ ಸಮಸ್ಯೆಗಳು ಒಂದೆರಡಲ್ಲ. ಜನ ಕಣ್ಣೀರಲ್ಲಿ ಕೈ ತೊಳೆಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಹಬ್ಬದ ಖುಷಿಯಲ್ಲಿ ತೇಲ್ಬೇಕಿದ್ದ ಜನ ಪ್ರವಾಹದ ನೀರಲ್ಲಿ ತೇಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ದರ್ಶನ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಕೇಂದ್ರ ಸರ್ಕಾರದಿಂದ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗಾಗ್ಲಿ ಕಲ್ಯಾಣ ಕರ್ನಾಟಕಕ್ಕಾಗ್ಲಿ ಏನು ಕೊಟ್ಟರು ಎನ್ನುವುದಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. 1972ರಿಂದ 2025ರವರೆಗೆ 43 ವರ್ಷ, ಸುದೀರ್ಘವಾಗಿ 43 ವರ್ಷ ಕಲ್ಯಾಣ ಕರ್ನಾಟಕಕ್ಕಾಗ್ಲಿ ಕಲಬುರಗಿಗಾಗ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಏನು? ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ಬಾರಿನೇ 11,700 ಕೋಟಿ ರೂಪಾಯಿ ಹಣವನ್ನ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇಟ್ಟಿದ್ದೀವಿ. ಅಭಿವೃದ್ಧಿ ಆಯ್ತಾ ಸರ್? ಆಗ್ತಾ ಇದೆ. 106 ಬಸ್ಸುಗಳನ್ನ ಅಲ್ಲೇ ಒಂದು ಸಚಿವ ಸಂಪುಟ ಸಭೆ ಮಾಡಿ 106 ಬಸ್ಸುಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. 7,000 ಕೋಟಿ ರೂಪಾಯಿನಲ್ಲಿ ಬೀದರ್ ಕಲಬುರಗಿ ನೀರಾವರಿ ಯೋಜನೆ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ರಿಷಿಗೌಡ್ರೆ ಕ್ಲಾರಿಟಿ ಕೊಟ್ಟಾದ್ಮೇಲೆ ಮಾತಾಡಿ. ನೀವು ಕ್ಲಾರಿಟಿ ಕೊಟ್ಟ ದಯವಿಟ್ಟು ನಿಮಗೆ ಪೇಪರ್ ಅಲ್ಲಿ ಇರೋದು ಬೇಡ ಸರ್, ಅಧಿಕೃತವಾಗಿ ರಿಲೀಸ್ ಆಗಿರೋದೆಷ್ಟು, ಅಭಿವೃದ್ಧಿ ಆಗಿರೋದೆಷ್ಟು. ಪ್ರಶ್ನೆ ಕೇಳಿದಷ್ಟೇ ಕ್ಲಾರಿಟಿ ಬರಲಿ ಅವರಿಂದ. ಆರ್ಟಿಕಲ್ 371 ದಯಮಾಡಿ ಕ್ಲಾರಿಟಿ ಬರಲಿ ಅವರಿಗೆ, ಕ್ಲಾರಿಟಿ ಬರಲಿ, ಆಮೇಲೆ ಉತ್ತರಿಸಿ. ದರ್ಶನ್ ಅವರೇ ಕಂಟಿನ್ಯೂ ಮಾಡಿ. ಶೈಕ್ಷಣಿಕವಾಗಿ ಯಾವ ಪ್ಲೇಸ್ ಅಲ್ಲಿ ಇದ್ರೆ ದಯಮಾಡಿ ಉತ್ತರ ಕೊಡಬೇಕು. ಓಕೆ, ಹೇಳ್ತಾರೆ, ಕಂಟಿನ್ಯೂ ಮಾಡಿ ಸರ್. ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 315 ಬೆಡ್ಡಿನ ಆಸ್ಪತ್ರೆಯನ್ನು ಕೊಟ್ಟಿದ್ದೀವಿ ಸರ್ ಈ ಬಾರಿ. ಇನ್ನೂ ಅನೇಕ ಯೋಜನೆಗಳನ್ನ ಕಲ್ಯಾಣ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಒಂದು ರಾಜಕೀಯ ಪಕ್ಷ ವಕ್ತಾರ ಅವರು ನಿಮ್ಗೂ ಜವಾಬ್ದಾರಿ ಇದೆ. ಇಂಥ ಊರಲ್ಲಿ ಉತ್ತರ ಕೊಡಿ. ಎಲ್ಲಾ ಪಾರ್ಟಿಗಳ ವಕ್ತಾರರಿಗೆ ಮಾಡಿಕೊಳ್ಳುವಂತ ಮನವಿ ಇಷ್ಟೇ. ನಿಮ್ಮ ಪಾರ್ಟಿಗಳು, ನಿಮ್ಮ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಸರ್. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಜನರು ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಇಲ್ಲ ಸರ್, ಅನ್ನ ನೀರಿಲ್ಲ ಅವರಿಗೆ. ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಪೊಲಿಟಿಕಲ್ ಸಮಾನ ಜವಾಬ್ದಾರಿಯನ್ನು ಹಂಚ್ಕೊಳ್ಬೇಕು ಸರ್. ಇಲ್ಲಿ ಅವರಿಬ್ರು ಮಾತಾಡೋದನ್ನ ಫಸ್ಟ್ ಕಂಟ್ರೋಲ್ ಮಾಡಿ. ಕಣ್ಣು ಇಷ್ಟಪ್ಪ ಬಿಟ್ಕೊಂಡು ಜೋರಾಗಿ ಮಾತಾಡಿದ ತಕ್ಷಣ ನಾವೇನು ಭಯ ಪಡೋಂತ ವ್ಯಕ್ತಿಗಳಲ್ಲ ನೋಡಿ. ಫಸ್ಟ್ ಅವ್ರು ಡೆಕೋರಂ ಹೇಳ್ಕೊಡಿ. ನನ್ನನ್ನು ಮಾತಾಡಕ್ ಬಿಟ್ಟಿದ್ದಾರೆ. ಇವತ್ತು ನಿಮ್ಮಿಂದ ನನ್ನ ಕಾರ್ಯಕ್ರಮ ವೈಯಕ್ತಿಕವಾಗಿ ಹೇಳ್ಬೇಡಿ. ವೈಯಕ್ತಿಕವಾಗಲ್ಲ, ಫಸ್ಟ್ ಅವ್ರನ್ನ ಮಾತಾಡೋರ್ನ ತಡೀರಿ. ನೀವೊಂದು ಪ್ರಶ್ನೆ ಕೇಳಿದ್ದೀರಾ, ಹೋಗಿ ಬಾಯಿ ಮುಚ್ಚಕ್ಕಾಗಲ್ಲ. ನಾನು ಅವ್ರದ್ದು ಹೋಗಿ ಬಾಯಿ ಮುಚ್ಚಕ್ಕಾಗಲ್ಲ. ಪ್ರಶ್ನೆ ಕೇಳಿದ್ದೀರಾ, ಪ್ರಶ್ನೆ ಕೇಳಿದ್ದೀರಾ. ನಾನು ರಾಷ್ಟ್ರೀಯ ಪಕ್ಷದ ವಕ್ತಾರರಲ್ಲಿ ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷದ ವಕ್ತಾರ. ಗೋವಿಂದರಾಜ್ ಅವರ ಒಂದ್ ನಿಮಿಷ ಕಂಟಿನ್ಯೂ ಮಾಡಿ. ಸಂಪತ್ ಅವರೇ, ಐ ಆಮ್ ಸಾರಿ, ನಿಮಗೆ ಯಾವುದೊಂದು ಚಿಕ್ಕ ಪದ ಹೇಳಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಓಕೆ ಸರ್, ಇವಾಗ ನಾನು ಅಲ್ಲಿಗೆ ಏನೇನು ಕಾರ್ಯಕ್ರಮ ಅನ್ನುವಂಥದ್ದನ್ನ ಹೇಳಿದ್ದೀನಿ ಸರ್. ನಾವು ಮಾಡಿರೋ ಸಾಕ್ಷಿಗುಡ್ಡೆ ಕಲ್ಯಾಣ ಕರ್ನಾಟಕದಲ್ಲಿ ಇದೆ ಸರ್. ನಾನು ಅವಾಗಿಂದ ಪ್ರಶ್ನೆ ಮಾಡ್ತಾ ಇದ್ದೆ. ಸರ್, 1 ಗಂಟೆ ಕಾರ್ಯಕ್ರಮದಲ್ಲಿ ಜನಕ್ಕೆ ಅರ್ಥ ಆಗ್ಲಿ ಸರ್. ಪಾಪ ಅಂತ ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಸರ್. ಅವ್ರು ಮಾತಾಡ್ಬೇಕಾದ್ರೆ ನಾನು ಕೇಳಿಲ್ವಾ ಸಂಪತ್ ಅವರೇ? ಓಕೆ, ನಾನು ಕೇಳಿಲ್ವಾ? 1 ನಿಮಿಷ ಮಾತಾಡಿ ಸರ್. ಇವಾಗ ಬಿಜೆಪಿ ವಕ್ತಾರರು ಏನು ಟೇಬಲ್ ಕುಟ್ಟಿದ್ದೇನು ಮಾತಾಡಿದ್ದೇನು, ಏನು ಟೇಬಲ್ ಕುಟ್ಟಿದ ತಕ್ಷಣ ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ರೂಪಾಯಿ ಕೊಡ್ಬೇಕಲ್ಲ ನರೇಂದ್ರ ಮೋದಿ ಅವರು. ಆರ್ಟಿಕಲ್ 371 ಉದ್ರು ಬೀಳುತ್ತದು ರಾಯಚೂರಿಗೆ. ಟೈಮ್ ಬರುತ್ತೆ ಮಾತಾಡಿ, ನಿಮ್ ಟೈಮ್ ಬರುತ್ತೆ ಮಾತಾಡಿ. ನೀವು ಮಾತಾಡುವಾಗ ಸುಮ್ಮನೆ ಇದ್ರು, ದಯವಿಟ್ಟು
ಏನ್ ಮಾಡ್ತಾ ಇದೆ ಹೇಳಬೇಕೆ ಹೊರತು ನೀವು ಮಾತಾಡುವಾಗ ಬಾಯಿ ನಿಮ್ಮ ಟೈಮ್ ಬಂದಾಗ ಹೇಳಿ ಸರ್, ನಿಮ್ಮ ಟೈಮ್ ಬಂದಾಗ ಹೇಳಿ, ನಿಮ್ಮ ಟೈಮ್ ಬಂದಾಗ ಹೇಳಿ. ಅವ್ರು ಏನಕ್ಕಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ ಯಾಕಿದೆ? ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಅಲ್ಲ, ಕೇಳಿಸ್ಕೊಳ್ಳಿ. ಏನ್ ಮಾಡಿದ್ದಾರೆ? ರಿಷಿ ಗೌಡ್ರೆ 1 ಗಂಟೆ ಕಾರ್ಯಕ್ರಮ ಇಲ್ಲಿ, 1 ಗಂಟೆ ಕಾರ್ಯಕ್ರಮ. ಅವ್ರು ಮಾತಾಡಿ ಆದ್ಮೇಲೆ ನಿಮ್ ಟೈಮ್ ಕೊಡ್ತೀನಿ. ನೀವು ಮಾತಾಡುವಾಗ ನಾನು ಸುಮ್ಮನೆ ಇದ್ದೆ, ಅವರು ಸುಮ್ಮನೆ ಇದ್ರು. ಅವ್ರು ಮಾತಾಡುವಾಗ ನೀವು ಏನ್ ಮಾಡ್ತಾ ಇದಾರೆ ಅಂತ ಕೇಳಿಸ್ಕೊಳಕ್ ಇಷ್ಟಪಡ್ತೀವಿ. ಯಾರೇನ್ ಮಾಡ್ಲಿಲ್ಲ, ಅವ್ರು ಹೇಳೋಷ್ಟು ತಾಳ್ಮೆ ಇರ್ಬೇಕಲ್ಲ ಸರ್. ಈ ನೆಗೆಟಿವ್ ಆಗಿ ಈ ಸ್ಯಾಡಿಸ್ಟ್ಗಳ ತರ ಮಾತಾಡೋಂತನ್ನ ನಾವು ಎಂಟರ್ಟೈನ್ ಮಾಡೋದು ನಾನು ಒಪ್ಪಲ್ಲ. ಯಾರಿಗೆ ಹೇಳ್ತಾ ಇರೋದು? ಮರ್ಯಾದೆಯಿಂದ ಅವ್ರು ಡಿಬೇಟ್ ಮಾಡಿದ್ರೆ ಗೌರವದಲ್ಲಿ ಮಾತಾಡ್ತಾರೆ. ಬರೀ ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಮಾತಾಡೋದು. ರಿಷಿ ಗೌಡ್ರೆ, ಇದನ್ನ ಒಪ್ಪಲ್ಲ ನಾನು. ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಇದನ್ನ ಒಪ್ಪಲ್ಲ. ದರ್ಶನ್ ಅವರು ಬೇಗ ಕಂಟಿನ್ಯೂ ಮಾಡಿ ಸರ್. ಇವಾಗ ಕಲ್ಯಾಣ ಕರ್ನಾಟಕದ್ದೇ ನಾವು ಮಾತಾಡ್ತಾ ಇರೋದಲ್ವಾ? ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರಲ್ಲ, ಕೊಟ್ಟಿದಾರ? ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಬರ ಪರಿಹಾರ ಏನಾಗಿದೆ? ಮೆಂಟಲ್ ಏನಾಗಿದೆ? ನಿಮ್ಮ ಸಮಯ ಬಂದಾಗ ಹೇಳಿ ದಯವಿಟ್ಟು. ನಿಮ್ಮ ಟೈಮ್ ಎಂತವ್ರನ್ನ ಕರೆಸ್ತೀರಿ? ಎಂತವ್ರನ್ನ ಕರೆಸ್ತೀರಾ? ಆನ್ಸರ್ ಮಾಡ್ಬೇಕಲ್ವಾ? ಅವ್ರು ಏನ್ ಮಾಡಿದಾರೆ ಒಂದು ಮಾತಾಡಿಸ್ಬಿಡ್ತಾ ಇಲ್ಲ ಸರ್. ರಾಜ್ಯದ ಜನ ನೋಡ್ತಾ ಇರ್ತಾರೆ. ಪದೇ ಹೇಳಕ್ಕಾಗಲ್ಲ ಯಾರಿಗೂ ಸರ್. ಸರ್ ನಮ್ಗೆ ಮಳೆ ಪರಿಹಾರವಾಗಿ ಏನೇನಾಗಿದೆ ಅನ್ನೋ ಪ್ರಶ್ನೆ ನಾವು ತಾವು ಮನುಷ್ಯರಾಗಿ ಕೇಳುವಂತ ಪರಿಜ್ಞಾನ ಇಟ್ಕೊಳ್ಳಿ ಸ್ವಾಮಿ. ವಯಸ್ಸಲ್ಲಿ ಹಿರಿಯರಿದ್ದೀರಾ, ರಾಷ್ಟ್ರೀಯ ಪಕ್ಷದ ವಕ್ತಾರಿದ್ದೀರಾ, ದರ್ಶನ್ ಅವರ 1 ನಿಮಿಷ. ಇಲ್ಲಿ 2 ರಾಷ್ಟ್ರೀಯ ಪಕ್ಷದ ವಕ್ತಾರರು, 1 ಪ್ರಾದೇಶಿಕ ಪಕ್ಷದ ವಕ್ತಾರರಿದ್ದೀರಿ. ದಯವಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ. ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ನಿಮ್ಮ ವಿರೋಧ ಪಕ್ಷ ಏನ್ ಮಾಡ್ತಾ ಇದೆ, ಕೇಂದ್ರದ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿ. ದಯವಿಟ್ಟು ಒಬ್ಬೊಬ್ಬರೇ ಮಾತಾಡಿ ಸರ್. ಇವಾಗ ನಮ್ಮ ಕರ್ನಾಟಕದ್ದೇ ನಾನು ಹೇಳಿದ್ದು ನೋಡಿ. ನಮ್ಮ ರಾಜ್ಯ ಸರ್ಕಾರ 100ಕ್ಕೆ 100 ಅಲ್ಲಿ ಅವರ ಬದುಕನ್ನ ಕಟ್ಕೊಡುವಂತ ಕೆಲಸ ನಾವು ಯಾವತ್ತು ನೋಡಿದಂತೆ ನಡೆಯುವಂತ ಸರ್ಕಾರ. ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ. ಅದಕ್ಕೂ ಇವರು ನೆಗೆಟಿವ್. ಏನ್ ನರೇಂದ್ರ ಮೋದಿ ಅವರು ನಡೆದಾಡ್ಕೊಂಡು ಹೋಗಾರ? ಎಲ್ಲರೂ ಏನಾರು ಆದಾಗ ನಡೆದಾಡ್ಕೊಂಡು ಹೋಗಾರ? ಕರ್ನಾಟಕಕ್ಕೆ ಎಷ್ಟು ದಿನ ಗುಡ್ಡ ಕುಸ್ತ ಆದಾಗ ಬಂದಿದ್ದಾರೆ, ಎಷ್ಟು ದಿನ ನೆರೆ ಆದಾಗ ಬಂದಿದ್ದಾರೆ, ಎಷ್ಟು ದಿನ ಬರ ಆದಾಗ ಬಂದಿದ್ದಾರೆ. ಕರ್ನಾಟಕಕ್ಕೆ 18,000 ಕೋಟಿ ರೂಪಾಯಿ ಬರ ಪರಿಹಾರ ಕೊಡ್ಬೇಕಿತ್ತಲ್ಲ, ಅದರಲ್ಲಿ ನಯಾ ಪೈಸೆ ಕೊಡ್ದಲೆ ನಾವು ಸುಪ್ರೀಂ ಕೋರ್ಟ್ ಇಂದ 3,400 ಕೋಟಿ ರೂಪಾಯಿ ತರ ಆಯ್ತಲ್ಲ. 12,557 ಕೋಟಿ ರೂಪಾಯಿ ನೆರೆ ಪರಿಹಾರಕ್ಕೆ ಇವ್ರು ಕೊಟ್ಟಿದ್ದು 257 ಕೋಟಿ ರೂಪಾಯಿ ಅಲ್ಲ. ಏನು JDS ಅವರು ಅಡ್ಡ ಬರ್ತಾ ಇದಾರಲ್ಲ ಮಾತಾಡಕ್ಕೆ. ಇವರ ಪಕ್ಷದ ನಾಯಕರು ಇವತ್ತು ಕೈಗಾರಿಕಾ ಸಚಿವರಾಗಿದ್ದಾರಲ್ಲ, ಏನ್ ಮಾತಾಡ್ತಾರಲ್ಲ. ಕರ್ನಾಟಕದಿಂದ ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಹೋಗಿದಾರಲ್ಲ. ಕರ್ನಾಟಕಕ್ಕೆ ಇವತ್ತಿನ ತನಕ ಒಂದು ಲಾಸ್ಟ್ ಟೈಮ್ ನೆರೆ ಬಂದಾಗ ಗುಡ್ಡ ಕುಸ್ತ ಆದಾಗ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲಲ್ಲ. ಇವ್ರಿಗೆ ಯಾವ ನೈತಿಕತೆ ಇದೆ ಸರ್? ಇವತ್ತು PM ಆವಾಸ್ ಯೋಜನೆ, PM ಜಲ್ ಜೀವನ್ ಯೋಜನೆ, PM ಫಸಲ್ ಬಿಮಾ ಯೋಜನೆ, ನೋಡಿ ಸರ್, ನಾನು ನೋಡಿ ಪ್ರತಿಯೊಂದಕ್ಕೂ ಒಬ್ಬ ಮನುಷ್ಯನ ಎಷ್ಟು ಸರ್. ಇವತ್ತು ಫಸಲ್ ಬಿಮಾ ಯೋಜನೆ ಆಗ್ಲಿ, ಗರೀಬ್ ಕಲ್ಯಾಣ ಯೋಜನೆ ಆಗ್ಲಿ, ಅದ್ರಲ್ಲೂ ಯಾವುದು ನಮ್ದು PM ಆವಾಸ್ ಯೋಜನೆಗೆ 92% ನಾವು ಹಣ ಕೊಡ್ತಾ ಇದೀವಿ. ಇವತ್ತು ಕರ್ನಾಟಕ ಸರ್ಕಾರದ ಬಗ್ಗೆ ಇವ್ರು ಹೀಗೆಲ್ಲ ಮಾತಾಡ್ತಾ ಇದಾರಲ್ಲ. GST ಕರ್ನಾಟಕ ನಂಬರ್ 2, GDP ನಲ್ಲಿ ಕರ್ನಾಟಕ ನಂಬರ್ 1, ಕರ್ನಾಟಕ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕ ನಂಬರ್ 1, ಸಾರಿಗೆನಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ ನಂಬರ್ 1, ಪಂಚಾಯತ್ ರಾಜ್ ಕರ್ನಾಟಕ ನಂಬರ್ 1, ಕೃಷಿ ಇಲಾಖೆ ಕರ್ನಾಟಕ ನಂಬರ್ 1. ಅಲ್ಲಿಯ ತೊಂದರೆಗಳಾಗಿದೆ, ಅಲ್ಲಿ ನೆರೆ ಆಗಿದೆ, ಅಲ್ಲಿ ಜನಗಳಿಗೆ ತೊಂದರೆ ಆಗಿದೆ. ಕೇವಲ ಖಾಲಿ ಡಬ್ಬದ ತರ ಮಾತಾಡೋದು ಬದಲು ನರೇಂದ್ರ ಮೋದಿ ಅವರ ಹತ್ರ ಏನು ಕರ್ನಾಟಕದಿಂದ ಜೋಶಿ ಅವರು, ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿ ಅವರು ಏನು ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಅವರ ನೈತಿಕತೆ ಇದೆ. ಪ್ರವಾಹದಲ್ಲಿ ಏನೆಲ್ಲ ಆಗಿದೆ, ಜನ ಯಾವ ರೀತಿಯಾದಂತ ಪರಿಸ್ಥಿತಿಯಲ್ಲಿದ್ದಾರೆ, ಆದ್ರೆ ರಾಜಕೀಯ ಪಕ್ಷದವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಕಿತ್ತಾಟ ಇಲ್ಲೂ ಕೂಡ ಇದೆ ಅಂತ ಹೇಳಿ. ಹಿಂಗಾದ್ರೆ ರಾಜ್ಯದ ಕಥೆ ಏನು? ರಾಜ್ಯದ ಪ್ರವಾಹ ಪರಿಸ್ಥಿತಿ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಜನ ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ ಏನು ಅಂತದಾಗಿ ಹೇಳ್ತಾ ಇದ್ದೆ. ಗೋವಿಂದರಾಜು ಅವರನ್ನ ಮಾತನಾಡಿಸ್ತಾ ಹೋಗೋಣ, ಬಿಜೆಪಿ ವಕ್ತಾರರನ್ನ. ನೀವೇನೋ ಸ್ಥಳಕ್ಕೆ, ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿಯನ್ನು ಕೊಟ್ರಿ, ಅಲ್ಲಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರಿ. ಆದ್ರೆ ನಿಮ್ದು ಒಂದು ಕೂಡ ಕೇಂದ್ರ ಸರ್ಕಾರ ಇದೆ, ನಿಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ. ಯಾಕೆ ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ಹಿಂದುಳಿದ ಭಾಗವಾಗಿ ಉಳಿದುಕೊಂಡಿದೆ? ನೋಡಿ ಸರ್, ಈ ದೇಶದಲ್ಲಿ
65 ವರ್ಷಗಳ ಕಾಲ ಸುಮಾರು 6-7 ಬಾರಿ ಗೆದ್ದಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆಂದ್ರೆ ನನಗನ್ಸುತ್ತೆ, ಯಾಕೆಂದ್ರೆ 9 ಸರಿ MLA, ಆಲ್ಮೋಸ್ಟ್ 1-2 ಸರಿ MP ಕಂಟೆಸ್ಟ್ ಮಾಡಿ ಆಲ್ಮೋಸ್ಟ್ 11 ಚುನಾವಣೆಗಳನ್ನ ಎದುರಿಸ್ತಂಥವ್ರು. ಇವತ್ತು ಕೇಂದ್ರ ಸರ್ಕಾರ 60-65 ವರ್ಷಗಳಿಂದ ಭವಿಷ್ಯ ನನಗನ್ಸುತ್ತೆ ಇವತ್ತು ಏನು ಕಾಂಗ್ರೆಸ್ ಅವ್ರು ಹೇಳ್ತಾವ್ರಲ್ಲ ಆ ಕೆಲಸ ಅವತ್ತಿಂದ ಆಗ್ಬಿಟ್ಟಿದ್ರೆ ಇವತ್ತು ಅಭಿವೃದ್ಧಿನೇ ಬೇಕಾಗಿರಲಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಇವತ್ತು ಕೂಡ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ. ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆಂದ್ರೆ ಕಳೆದ 2 ವರ್ಷದಿಂದ ಇವ್ರು ಹೇಳ್ತಾರೆ ಅಂಕಿ ಅಂಶಗಳನ್ನ ಕೇವಲ ಪೇಪರ್ ಅಲ್ಲಿ ಇದೆ ಹೊರತು ಅಧಿಕೃತವಾಗಿ ಜಾರಿಯಾಗಿ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಅಂತ ಇರ್ತಕ್ಕಂಥ ನಮ್ಮ ವಾದ. ಯಾಕೆಂದ್ರೆ ಇವತ್ತು ಬೆಂಗಳೂರಲ್ಲಿ ಏನ್ ಪರಿಸ್ಥಿತಿ, ಇದ್ರ 10 ಪರಿಸ್ಥಿತಿ ಕಳೆದ 2 ವರ್ಷದಿಂದ ಆ ಭಾಗದಲ್ಲಿ ಕಾಣ್ತಾ ಇದೆ ಸರ್. ಯಾವುದೇ ಒಂದು ಆ ಶಾಸಕನಿಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ಒಂದೇ ಒಂದು ಅಭಿವೃದ್ಧಿಗೆ ಒಂದು ಹಣ ಕೊಡಕ್ ಆಗ್ತಾ ಇಲ್ಲ, ಯಾವ ಕೆಲಸಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಇವ್ರು ಹೇಳ್ತಾ ಇದ್ರು ಸರ್ ಮಾತೆತ್ತಿದ್ರೆ ಕೇಂದ್ರದಿಂದ ನಾವು ಅಷ್ಟು ಕೇಳಿದ್ವಿ ಇಷ್ಟು ಬಂತು ಅಂತ. ಸರ್ ಮೊದಲೆಲ್ಲ 200 ಕೋಟಿನ 300 ಕೋಟಿನ ಬರ್ತಿತ್ತು ಸರ್. ಅಟ್ಲೀಸ್ಟ್ 1000ಕ್ಕಿಂತ ಹೆಚ್ಚಿನ ಕೊಟ್ಟಿದ್ದಾರೆ. ಇವತ್ತು ಫಸಲ್ ಬಿಮಾ ಬಗ್ಗೆ ಹೇಳಿದ್ರು ಸರ್. ಇದೆ ನಮ್ಮ ಇರ್ತಕ್ಕಂಥದ್ದು ಕೇಂದ್ರದಿಂದ ಇರೋದು ಕೃಷಿ ಸನ್ಮಾನ ಯೋಜನೆ ಇದೆ ಸರ್. 6,000 ರೂಪಾಯಿ ಪ್ರತಿ 3 ತಿಂಗಳು ಒಬ್ಬ ರೈತನ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಕೊಡ್ತಿರಲ್ಲ 2,000 ರೂಪಾಯಿ 4,000 ರೂಪಾಯಿ ಸರ್ ಕರ್ನಾಟಕದಿಂದ ಸ್ಟಾಪ್ ಮಾಡಿದ್ದಾರೆ ಸರ್. ಹಾಗಾದ್ರೆ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಾಗ್ಲಿಂದ ಅಲ್ವಾ? ಅದೇ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ ಕೊಡ್ತಿರಲ್ಲ, ಯಾಕೆ ಸ್ಟಾಪ್ ಮಾಡಿದ್ರು ಸರ್? ಇವತ್ತೇನೋ ಪ್ರಶ್ನೆ ಕೇಳಿದ್ರೆ ಕೇಂದ್ರದಿಂದ ಕೈ ತೋರಿಸ್ತಾರೆ. ನಿಮಗೆ ಜವಾಬ್ದಾರಿ ಕೊಟ್ಟು ಇವತ್ತು ಈ ರೀತಿಯ ಉತ್ತರ ಪಡೆಯೋಕ್ಕೋಸ್ಕರ ಕರ್ನಾಟಕ ಜನ ಏನ್ ಪಾಪ ಮಾಡಿದ್ರು ಹಾಗಾದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಇದೇ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷ ಹತ್ರ ಹೋಗ್ಬಿಟ್ಟು ಇದೇ ಕಲಬುರಗಿ ರೈತ ಸರ್ ನಮ್ಮ ಇದೆಲ್ಲ ಜಮೀನಲ್ಲಿ ಬೆಳೆ ಎಲ್ಲ ಹಾನಿ ಆಗಿದೆ, ಏನು ನಮಗೆ ಅನುಕೂಲ ಆಗ್ತಾ ಇಲ್ಲ, ಎಲ್ಲ ಹಾಳಾಗೋಗಿದೆ. ನಿಂದು ಬರೀ 2 ಎಕರೆ ಅಪ್ಪ, ನಂದು 40 ಎಕರೆ ಹೋಗಿದೆ, ಏನ್ ಮಾಡ್ಲಿ ಅಂದ್ರೆ ಇವ್ರು ಉಡಾಫೆ ಉತ್ತರಗಳು ನೋಡಿದ್ರೆ ಅಂದ್ರೆ ಈ ಕರ್ನಾಟಕ ಸರ್ಕಾರ ಮೋದಿ ಅವರು ಅಂದ್ಬಿಟ್ಟು ಮೊದಲು ಖರ್ಗೆ ಅವ್ರ ಮನೆ ಕೊಟ್ಬಿಟ್ಟು ಪರಿಹಾರ ಕೊಡಬೇಕಾಯ್ತು ಅಂತ ಇವತ್ತು ಕಾಂಗ್ರೆಸ್ನವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಇದ್ರ ಜೊತೆಯಲ್ಲಿ ನಾವು ಸಾಕಷ್ಟು ನೆರೆಗಳನ್ನ ನೋಡಿದೀವಿ ಸರ್. ಇದು 2009-10ರಲ್ಲಿ ಸರ್ ಜಮೀನೇ ಬೆಳೆನೆ ಕೊಚ್ಕೊಂಡೋಗ್ಬಿಟ್ಟು ಹಳ್ಳ ಬಿದ್ದಂಗೆ ತೊರೆಗಳಾಗೋಯ್ತು ಸರ್. ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ರು. ಅವತ್ತು ಕೇಂದ್ರ ಸರ್ಕಾರ ಕಾಯ್ಕೊಂಡು ಕುತ್ಕೊಳ್ಳಿಲ್ಲ. ನಮ್ಮ ಶಕ್ತಿ ಏನು ರೋಡಲ್ಲಿ ಚಿಕ್ಕಪೇಟೆಯಲ್ಲಿ ಸರ್ ರೋಡಲ್ಲಿ ಇವತ್ತು ಒಂದು ಇದನ್ನ ಪಾತ್ರೆ ಇಟ್ಕೊಂಡು ಖಂಡಿತವಾಗ್ಲು ಜನರ ಹತ್ರ ಕಲೆಕ್ಟ್ ಮಾಡಿ ಭಿಕ್ಷೆ ರೀತಿಯಲ್ಲಿ ಪಾತ್ರೆ ಮಾಡ್ಕೊಂಡು ನಾವು ಹೋಗ್ಬಿಟ್ಟು ಜನರಿಗೆ ಸೇವೆ ಮಾಡೋಂಥ ಕೆಲಸ ಮಾಡಿದ್ವಿ. ಸುಮಾರು 4-5 ಲಕ್ಷ ಮನೆಗಳನ್ನ ಕಟ್ಟೋಂಥ ಕೆಲಸ ಅವತ್ತು ಆಯ್ತು. ಇಂಥ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಇಂದ ಕೇಳಿದ್ರೆ ಕೇಂದ್ರದಿಂದ ಕಳಿಸಿ ಸ್ವಾಮಿ, ಕೇಂದ್ರದಿಂದ ಕೊಡ್ತಾರೆ. ಯಾಕೆ ಕೊಡಲ್ಲ? ಅದು ನಮ್ಮ ಹಕ್ಕು, ಕೊಡ್ತಾರೆ. ಆದ್ರೆ ನೀವು ಅದಕ್ಕೆ ಪೂರ್ವ ತಯಾರಿ ಮಾಡಿ ಒಂದು ಸಮೀಕ್ಷೆ ವರದಿಯನ್ನ ಕಳಿಸ್ಕೊಡಿ, ಇಮಿಡಿಯೇಟ್ ಬರುತ್ತೆ. ನೀವು ಏನು ತಯಾರಿ ಮಾಡಿದೆ ಅಲ್ಲಿ ಕಳಿಸ್ಬಿಟ್ಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಮಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ನೀವೇನ್ ಮಾಡಿದೀರಾ? ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಯಾವ ನಿಧಿಯಿಂದ ಖರ್ಚು ಮಾಡ್ತಾ ಇದ್ದೀರಾ? ಇವತ್ತು ಜಿಲ್ಲಾಧಿಕಾರಿಗಳು ಏನ್ ಕೆಲಸ ಮಾಡಿದ್ದಾರೆ? ನಿಮ್ಮ ಉಸ್ತುವಾರಿ ಸಚಿವರುಗಳು ಸೌಜನ್ಯಕ್ಕೂ ಅಲ್ಲಿ ಭೇಟಿ ಕೊಡೋಂತ ಮನ್ಸು ಮಾಡಿಲ್ವಲ್ರಿ? ಅಲ್ಲೊಂದು ಸಭೆ ಮಾಡಿಲ್ಲ, ರೈತರ ಜೊತೆ ಹೋಗ್ಬಿಟ್ಟು ಅವ್ನು ಟೆಂಟ್ ಹಾಕಿ ಕೊಟ್ಬಿಟ್ಟು ಅವ್ರಿಗೆ ಗಂಜಿ ಕೇಂದ್ರಗಳು ತೆರೆದಿ ನಾವೇನೋ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಇವತ್ತು ನೀವು ಮಾತಾಡುವಂತ ಭಾಷೆಗೆಲ್ಲ ನಾವು ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ, ಆಯ್ತಾ? ಅದು ಬಿಟ್ಬಿಟ್ಟು ಇವತ್ತು ಕೇವಲ ನಿಮ್ಮ ಕುರ್ಚಿಗಾಗಿ ಉಡಾಫೆ ಉತ್ತರಗಳನ್ನ ಕೊಟ್ಟು ಇವತ್ತು ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದ್ದಾರೆ ಸರ್. ಕಳೆದ 2 ವರ್ಷದಲ್ಲಿ ಸರ್ 2,000 ರೈತರುಗಳು ಆತ್ಮಹತ್ಯೆ ಆಗಿದೆ ಸರ್. ಯಾವ ಪರಿಹಾರ ನಿಧಿಯಿಂದ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ? ಉತ್ತರ ಕೊಡ್ಲಿ ಸರ್ ಇವತ್ತು ಕಾಂಗ್ರೆಸ್ನ ನಾಯಕರುಗಳು. ಇವತ್ತು ಈ ತರದ್ ಏನೋ ಪ್ರಶ್ನೆ ಮಾಡಿದ್ರೆ ಕೊಂಕು ಉತ್ತರಗಳನ್ನ ಕೊಟ್ಟು ನುಳ್ಸ್ಕೊಳ್ಳೋಂತ ಕೆಲಸ ಮಾಡ್ತಾ ಇದಾರೆ. ಬಿಟ್ರೆ ನಿಮ್ಮ ನಿಜವಾದ ನೈತಿಕತೆ ಏನು ಅಂತ ಇವತ್ತು ತೋರಿಸಿ. ನಾಳೆ ಟೆಂಟ್ಗಳು ಹಾಕಿ ಜನರಿಗೆ ಊಟ ಇಲ್ವಾ ಕೊಡಿ. ಫಸ್ಟ್ ಒಂದು ಬೇಸಿಕ್ ಊಟ ಕೊಡೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ವಾ? ಅದಕ್ಕೂ ಮೋದಿ ಅವರೇ ಬಂದೇ ಕೊಡ್ಬೇಕಾ? ಕೊಡಿ, ಅದನ್ನೆಲ್ಲ ಪರಿಹಾರ ಮಾಡಿ. ಒಂದು ಬೇಸಿಕ್ ಒಂದು PD ಅಕೌಂಟ್ ಅಂತ ಇರ್ತಾರೆ DC ಅವ್ರ ಹತ್ರ. ಆ PD ಅಕೌಂಟ್ SDRF ಫಂಡ್ ಇರುತ್ತೆ, ಕೊಡಿ, ಹಣವನ್ನು ಹಂಚಿ. ನೀವು ಇಟ್ಕೊಂಡು ಏನ್ ಮಾಡ್ತಾ ಇದ್ರಾ? ಇಲ್ಲ ಅದು ಇದೆಯಾ ಇಲ್ವಾ ಅದನ್ನು ಹೇಳ್ಬಿಡಿ, ಹಾಗಾದ್ರೆ ಗೊತ್ತಾಗುತ್ತೆ. ಇದು ಇರ್ತಕ್ಕಂಥ ನಮ್ಮ ಪ್ರಶ್ನೆ ಸರ್. ಓಕೆ ರಿಷಿಗೌಡ್ರೆ, ಜವಾಬ್ದಾರಿ ಬಿಜೆಪಿ ಮೇಲೆ ಮತ್ತೆ ಕಾಂಗ್ರೆಸ್ ಮೇಲೆ ಮಾತ್ರ ಅಲ್ಲ, ನಿಮ್ಮ ಪಕ್ಷದ ಮೇಲೂ ಇದೆ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲೂ ಕೂಡ ನಿಮ್ಮದೇ ಪಾರ್ಟಿಯ ಜನಪ್ರತಿನಿಧಿಗಳಿದ್ದಾರೆ. ಹಾಗೆಯೇ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರಿದ್ದಾರೆ. ನಿಮ್ಮ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಇದೆ, ನಿಮಗೂ ಕೂಡ ಜವಾಬ್ದಾರಿ ಇದೆ. ನೀವೇನ್ ಮಾಡ್ತಾ ಇದ್ದೀರಾ ಸರ್ ಹಾಗಾದ್ರೆ? ಸರ್, ಈ ನೆರೆ ಏನಾಗ್ತಾ ಇದೆಯಲ್ವಾ, ಇದಾಗಿದ ತಕ್ಷಣ ಸನ್ಮಾನ್ಯ ಕೇಂದ್ರ ಸಚಿವರಾಗಿರೋ ಕುಮಾರಣ್ಣನವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೇಂದ್ರದಿಂದ ನಿಮಗೆ ಎಲ್ಲಾ ನೆರವು ಕೊಡಿಸೋದಕ್ಕೂ ನಾನು ಸಿದ್ಧನಿದ್ದೀನಿ, ದಯಮಾಡಿ ರಾಜ್ಯ ಸರ್ಕಾರದವರು ನಿಮ್ಮ ಸಮೀಕ್ಷೆ ರಿಪೋರ್ಟ್ ತಗೊಂಡು ಬನ್ನಿ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಹೆಲ್ಪ್ ಮಾಡಬೇಕು ಹೇಳಿ. ಓಕೆ, ಡೋರ್ಸ್ ಆರ್ ಓಪನ್ ಫಾರ್ ದ ಹೆಲ್ಪ್. ಒಂದು
ಎರಡನೇದು, ನಾವು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಆಡಳಿತ ಪಕ್ಷದವ್ರ ಹತ್ರ ನಾವು ಕೇಳ್ಕೊಳ್ತಾ ಇರೋದೇನು ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗಿರುವಂಥದ್ದು. ಅವರಿಗೆ ಯಾರಿಗೆ ಊಟ ಬೇಕಾಗಿದೆ ಅವ್ರಿಗೆ ಊಟ ಕೊಡಿ, ಕುಡಿಯೋರಿಗೆ ನೀರು ಕೊಡಿ. ಯಾರಿಗೆ ನಿಮಗೆ ವ್ಯವಸ್ಥೆಗಳು ಇಲ್ಲ, ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೆ ಅದನ್ನ ಪ್ರೊವೈಡ್ ಮಾಡಿ. ಇಮಿಡಿಯೇಟ್ ಆಕ್ಷನ್. ಅಲ್ಲಿರೋಂಥ 42 ನಿಮಗೆ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 7 ಜಿಲ್ಲೆ, 42 ವಿಧಾನಸಭಾ ಕ್ಷೇತ್ರಗಳು. 7 ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಎಲ್ಲೆಲ್ಲಿದ್ದಾರೆ? ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಯಾರ್ಯಾರು ಯಾವ್ಯಾವ ಜಿಲ್ಲೆ ಸಮೀಕ್ಷೆ ಮಾಡಕ್ ಹೋಗಿದ್ದಾರೆ ಆನ್ಸರ್ ಮಾಡಿ. 7 ಜಿಲ್ಲಾ ಅಧಿಕಾರಿಗಳು ಎಲ್ಲಿದ್ದಾರೆ? ತಹಶೀಲ್ದಾರ್ಗಳು ಎಲ್ಲಿದ್ದಾರೆ? ಅಲ್ಲಿರುವಂಥ ಬೇರೆ ಎಲ್ಲ ನಿಮಗೆ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಎಲ್ಲೆಲ್ಲಿದ್ದಾರೆ? ತಾವೇ ತಮ್ಮ ಮಾಧ್ಯಮದ ಮುಖಾಂತರ ತಾವೇ ಕ್ಯಾಮರಾ ಇಟ್ಕೊಂಡು ಹೋಗಿದ್ದೀರಾ, ದಯಮಾಡಿ ತಾವು ಉತ್ತರ ಕೊಡಬೇಕು. ಯಾರ್ಯಾರನ್ನ ನೀವು ನೋಡಿದ್ರಿ ಅಲ್ಲಿ? ಒಂದು. ಎರಡನೇದು, ನಾವು ಕೇಳ್ತಾ ಇರುವಂಥದ್ದು, ವಿರೋಧ ಮಾಡ್ತಾ ಇರುವಂಥದ್ದು, ಯಾರು ಏನು ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು, ಎಷ್ಟು ಕೊಟ್ಟರು ಅಂತ ಹರಿಕತೆ ಅಲ್ಲ ಸ್ವಾಮಿ. ಅಲ್ಲಿ ನೊಂದಿರುವಂಥ ಜನರಿಗೆ, ನೊಂದಿರುವಂಥ ರೈತರಿಗೆ, ನೊಂದಿರುವಂಥ ಪ್ರಜೆಗಳಿಗೆ ತಾವು ಮಾಡ್ತಾ ಇರುವಂತಹ ಆಕ್ಷನ್ಸ್ ಏನು, ಪ್ಲಾನ್ ಆಫ್ ಆಕ್ಷನ್ ಏನು? ಪ್ಲಾನ್ ಆಫ್ ಆಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಇಮಿಡಿಯೇಟ್ ಆಗಿ ಇವತ್ತು ಇಷ್ಟು ಏನದು ಅನುದಾನ ಕೊಡ್ತಾ ಇದ್ದೀವಿ. ಅನುದಾನ ರೀಚ್ ಆಗ ಲೇಟ್ ಆಗ್ಬೋದು, ಆದ್ರೆ ಇಮಿಡಿಯೇಟ್ ಆಗಿ ತಿನ್ನೋದಕ್ಕೆ ಊಟ ಕೊಡ್ತಾ ಇದ್ದೀವಿ. ಗಂಜಿ ಕೇಂದ್ರಗಳು ಎಷ್ಟು ತೆಗಿತಾ ಇದ್ದೀವಿ, ಈ ನಂಬರ್ಸ್ ಹೇಳ್ಬೇಕು ತಾನೆ. ಜನರು ಈಗ ತಮ್ಮ ಮಾಧ್ಯಮದಲ್ಲಿ ನೋಡ್ತಿರ್ತಾರೆ, ಅವ್ರು ಏನ್ ಅನ್ಕೊಂಡಿರ್ತಾರೆ, ಓ ಇವತ್ತು ಆಡಳಿತ ಪಕ್ಷದಲ್ಲಿ ಯಾರೋ ಒಬ್ರು ವಕ್ತಾರರು ಬಂದಿದ್ದಾರೆ, ಅವರು ನಮಗೆ ಬೇಕಾಗಿರುವಂತ ಸಾಕಷ್ಟು ವಿಷಯಗಳನ್ನ ಹೇಳ್ತಾರೆ, ಅವ್ರು ಹೇಳಾದ್ಮೇಲೆ ನಮಗೆ ಪರಿಹಾರ ಸಿಕ್ಬಿಡುತ್ತೆ ಇವತ್ತೇ ನಮಗೆ ಅಂತ ಪಾಪ ಆಸಕ್ತಿಲಿ ನೋಡ್ತಿರ್ತಾರೆ. ಅವರಿಗೆ ನೀವು ಹೇಳ್ಬೇಕಾಗಿರುವಂತದ್ದು ನಾವೇನ್ ಮಾಡ್ತೀವಿ ಅಂತ ಅಲ್ವಾ ಹೇಳ್ಬೇಕಾಗಿರೋದು. ಆಡಳಿತ ಪಕ್ಷದವರು ನೀವು ಕೇಂದ್ರದವ್ರು ಕೊಡಲ್ಲ, ಅವ್ರು ಕೊಡಲ್ಲ, ಇವ್ರು ಕೊಡಲ್ಲ, ಶ್ರೀಲಂಕಾ ಕೊಡಿಲ್ಲ, ಜಪಾನ್ ಕೊಡಿಲ್ಲ ಅಂತ ನೀವು ಆನ್ಸರ್ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು? ಈಗ ನೊಂದಿರುವಂತವ್ರು. ಸೊ ನಾವು ಈಗಲೂ ಆಗ್ರಹ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ತಾವು ಬರೀ ಹೆಲಿಕಾಪ್ಟರ್ ಹೋಗಿ ನೋಡೋದಲ್ಲ, ನಿಮಗೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ, ನಾವು ನೀರಲ್ಲಿ ಹೋಗ್ಬಿಟ್ಟು ನಿಂತ್ಕೊಬಿಡಿ ಅಂತ ಹೇಳ್ತಾ ಇಲ್ಲ, ಎಲ್ಲಿವರೆಗೂ ನಿಮಗೆ ಹೋಗಕ್ಕಾಗುತ್ತೋ ಅಲ್ಲಿವರೆಗೂ ದಯಮಾಡಿ 42 ವಿಧಾನಸಭಾ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಸಚಿವರುಗಳು, ಡಿಸಿಗಳು, ತಹಶೀಲ್ದಾರ್ಗಳು ಹಾಗೂ ಅಲ್ಲಿರುವಂತಹ PDOಗಳು ಎಸ್ಪೆಷಲಿ, ಆಮೇಲೆ ಪಂಚಾಯತಿಯಿಂದ ಆಗಿರುವಂತಹ ಅಧ್ಯಕ್ಷರುಗಳಾಗಲಿ ಎಲ್ಲ ಯಾರು ಈ ಟೈಮಲ್ಲಿ ವಿ ಆರ್ ಆಲ್ ಒನ್ ಅನ್ನೋ ರೀತಿಯಲ್ಲಿ ನಾವು ಕೂಡ ಸಹಕರಿಸ್ತೀವಿ. ನಾವು ಆ ಸ್ಥಳಕ್ಕೆ ಹೋಗೋಣ, ಘಟನಾ ಸ್ಥಳಕ್ಕೆ ಹೋಗೋಣ, ಅವರಿಗೆ ಇಮಿಡಿಯೇಟ್ ಆಗಿ ಏನು ಹೆಲ್ಪ್ ಬೇಕಾಗಿದೆಯೋ ಫಸ್ಟ್ ಆ ಹೆಲ್ಪ್ ಮಾಡೋಣ. ಇದಾದ ಮೇಲೆ ನೀವು ಇವತ್ತೆಲ್ಲ ಬರಹ ಪರಿಹಾರದ ಏನೇನು ಘೋಷಣೆ ಮಾಡಬೇಕು ಅಂತ ಇದ್ರು ಅದನ್ನೆಲ್ಲ ಮಾಡಿ, ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಅದನ್ನ ಅವರ ಬದುಕು ಕಟ್ಕೊಳ್ಳೋದಕ್ಕೆ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ಸಹಕರಿಸ್ತೀವಿ. ಆದ್ರೆ ಇಮಿಡಿಯೇಟ್ ಆಗಿ ಫಸ್ಟ್ ಅವ್ರು ಯಾವ್ದಾರು 5 ಪೈಸೆದು ಪ್ರಯೋಜನ ಆಗುವಂತ ಉತ್ತರಗಳನ್ನ ಕೊಡಬೇಕು. ಉತ್ತರ ಪಡ್ಕೊಳ್ಳೋಣ. ದರ್ಶನ್ ಅವರೇ, ಈಗ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿ ಬರ್ತಾ ಇರೋದು, ವೈಮಾನಿಕ ಸಮೀಕ್ಷೆ ಏನಾಯಿತು? ಈ ವೈಮಾನಿಕ ಸಮೀಕ್ಷೆ ಬರೀ ಸಮೀಕ್ಷೆ ಆಗೇ ಉಳಿಯುತ್ತಾ? ರೈತರಿಗೆ ಪರಿಹಾರ ಸಿಗುತ್ತಾ? ಸರ್ಕಾರದ ವತಿಯಿಂದ ಪರಿಹಾರದ ಭರವಸೆಯನ್ನು ಕೊಡಬಹುದಾ? ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ, 100 ಲಾಸ್ಟ್ ಟೈಮು ನೆರೆ ಬಂದಾಗ ನಾವು 778 ಕೋಟಿ ರೂಪಾಯಿಯನ್ನ ಕೂಡಲೇ ಬಿಡುಗಡೆ ಮಾಡಿದ್ವಿ. ಹಾಗೇನೆ ಈಗ ಈ ಸಮಯ ಆಗಿದೆ, ಈ ತರದೊಂದು ಘಟನೆಗಳು, ದುರ್ಘಟನೆಗಳು, ಪ್ರಾಕೃತಿಕ ವಿಕೋಪಗಳು ಆಗಬಾರದು. ಆದ್ರೆ ಇವತ್ತು ಈ ಒಂದು ತೊಂದರೆ ಆದಾಗ ಇದು 2ನೇ ಬಾರಿ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಾಗಿರ್ಬೋದು, ಅಥವಾ ದರ್ಶನಾಪುರ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡರು ಹೋಗಿದ್ದಾರೆ. ಅಲ್ಲಿ ಖುದ್ದು ವಾರ್ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ತನ್ನ ಜೀವದ ಹಂಗನ್ನು ಲೆಕ್ಕಿಸ್ತಾನೆ ಪ್ರಿಯಾಂಕ್ ಖರ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಕುಟುಂಬಗಳನ್ನ ರಕ್ಷಣೆ ಮಾಡಿ ಅವ್ರ ನಿರ್ಮಿತಿ ಕೇಂದ್ರಗಳಿಗೆ ಸಾಗಿಸಿದೀವಿ. ಅವರಿಗೆ ಊಟ ಮತ್ತೆ ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ನಮ್ಮ ಕರ್ತವ್ಯ ಅದು. ಮಾಡಿದೀವಿ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಳೋದಲ್ಲ, ಮನುಷ್ಯತ್ವ ಮಾಡಿದೀವಿ. ಮತ್ತೆ ಇವತ್ತಲ್ಲಿ ಎಲೆಕ್ಟ್ರಿಸಿಟಿ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸರ್. ನಾನು ಯಾಕೆ ಆಗಿಂದ ಕೇಳ್ತಾ ಇದ್ದೆ ಅಂದ್ರೆ ಸರ್, ನೀವು ಅಲ್ಲಿಂದ ಕೇಳಿದ್ರೆ ಕೊಟ್ಬಿಡ್ತಾರೆ. ಅವತ್ತು ಯಡಿಯೂರಪ್ಪನವರ ವಿಚಾರ ಹೇಳ್ತಾ ಇಲ್ಲ ಭಿಕ್ಷೆ ಬೇಡಿದ್ರು ಅಂತಂದ್ರು. ನಮ್ಗೆ ಆ ದುರ್ಗತಿ ಬಂದಿಲ್ಲ, ರಾಜ್ಯ ಸರ್ಕಾರದ ಹತ್ರ ಹಣ ಇದೆ, ನಾವು ಕೊಡ್ತೀವಿ. ಮತ್ತೆ ಇನ್ನೊಂದು, ಅವತ್ತು ಯಡಿಯೂರಪ್ಪ ಮಾಡಿ ತೋರಿಸಿ, ನೀವು ₹1 ರಿಲೀಸ್ ಮಾಡಿರೋದು ಯಾವ್ದೋ ಒಂದು ಖಾತೆ ಅಂದ್ರೆ ಯಾವ್ದೊಂದು ದಾಖಲೆ ಇದ್ರೆ ತೋರಿಸಿ, ಅದು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಅವತ್ತು ಇವತ್ತಿನ ತನಕ ಸರ್ಕಾರ ಒತ್ತಡ 20,000 ಕೋಟಿ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ. ಕೊಟ್ಟಿಲ್ಲ ಹೇಳ್ತಲೇ ನೀವು. ನಾಳೆ ಏನ್ ಪರಿಹಾರ ಸಿಗುತ್ತೆ ಅದನ್ನ ಹೇಳಕ್ ಹೇಳಿ ಸರ್. ನಾಳೆ ಏನ್ ಪರಿಹಾರ ಸಿಗುತ್ತೆ ಅದನ್ನ ಹೇಳಿ. ನೀವಿಬ್ರು ಮಾತಾಡುವಾಗ ಅವ್ರು ಸುಮ್ಮನೆ ಇದ್ರು, ಬಂದಿಲ್ಲ ಅನ್ನೋದು ಬಿಟ್ರೆ ಬೇರೇನು ಮಾಡ್ತಾ ಇಲ್ಲ ಅಷ್ಟೇ. ಇದು ನಮ್ದು ಒಕ್ಕೂಟ ವ್ಯವಸ್ಥೆ. ಆಯ್ಕೆ ಆಗಿರ್ತಕ್ಕಂಥ 5 ಜನ ಮಂತ್ರಿಗಳು ನಾಗದ್ರೋಹಿಗಳು. ನೀವು ಮಾತಾಡುವಾಗ ತಾಳ್ಮೆ ಇರಬೇಕು ಸರ್, ಕೇಳಿಸ್ಕೊಳ್ಳುವಂತ ತಾಳ್ಮೆ
ತಾಳ್ಮೆ ಇರಬೇಕು. ಕೇಳಿಸ್ಕೊಳ್ಳುವಂತ ತಾಳ್ಮೆ ನಿಮ್ಗೂ ಇರಬೇಕು ಸರ್. ಕೇಳಿಸ್ಕೊಳ್ಳುವಂತ ತಾಳ್ಮೆ ನಿಮ್ಗೂ ಇರಬೇಕು. ಗೋವಿಂದರಾಜ್ ಅವರೇ, ಲಾಸ್ಟ್ ರಿಯಾಕ್ಷನ್. ಕೇಂದ್ರ ಸರ್ಕಾರದಿಂದಲೇ ನಾವು ಆಡಳಿತ ಮಾಡಿಸ್ತೀವಿ. ಕೇಂದ್ರ ಸರ್ಕಾರದ ಆಡಳಿತ ಮಾಡಿಸ್ತೀವಿ. ರಾಜ್ಯ ಸರ್ಕಾರ ಸುಳ್ಳು ಹೇಳ್ಕೊಂಡೆ ಬಡಾಯಿಸ್ಕೊಂಡು ಓಡಾಡೋದ್ರಲ್ಲಿ ನಾವು ಒಪ್ಪಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ಹಣ ಕೂಡ ಕೇಂದ್ರ ಸರ್ಕಾರದಿಂದ ಬರೋದು ಆ ಟೈಮ್ಗೆ ಬರ್ತಲೇ ಇದೆ. ಇಲ್ಲಿವರೆಗೂ ಹೇಳ್ತಾರಲ್ಲ ಸರ್, ಯಾವ್ದು ನಿಂತಿದೆ ಸರ್ ಕೇಂದ್ರ ಸರ್ಕಾರದಿಂದ ಬರುವಂತದ್ದು ಇವತ್ತು ಸರ್? ಈಗ 3 ವರ್ಷ ನಿಮ್ ಇತಿಹಾಸ ಇದ್ರೆ ಹೇಳಿ ಸರ್. ಇದೇ ಮನಮೋಹನ್ ಸಿಂಗ್ ಅವರು 2010 ಆಯ್ತಲ್ಲ ಸರ್, ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರು ಸರ್? ಎಷ್ಟು ಸಾವಿರ? ಈಗ ನೀವು 2010 ನಿಮ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಸರ್. ಒಂದ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ರಿ ಒಂದು ಪ್ರಶ್ನೆ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರಿ ಹೇಳಿ? ಪರಿಹಾರ ಎಷ್ಟು ಕೊಟ್ಟಿದ್ರಿ ಸರ್? ಕೊಟ್ಟಿದ್ದು 252 ಕೋಟಿ. ಇವರೇ ಹೇಳಿದ್ರು 252 ಕೋಟಿ 2010 ಕೊಟ್ಟಿದ್ದು. ಇವತ್ತು 3000ಕ್ಕಿಂತ ಹೆಚ್ಚಿನ ಕಳೆದ ಬಾರಿ ಕೊಟ್ಟಿದ್ದು ಮೋದಿ ಅವರ ನೇತೃತ್ವ ಸರ್ಕಾರ. ಜನರ ಮುಂದೆ ಸರ್ಕಾರಕ್ಕೆ 40 ವರ್ಷದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ಅಭಿವೃದ್ಧಿ ಹೇಳೋ ಸಾಧನೆ ಏನು ಹೇಳಿ, ಉತ್ತರ ಕೊಡಕ್ಕೆ ಹೇಳಿ ನನಗೆ. ಗಮನಿಸಿದ್ರೆ ವೀಕ್ಷಕರೇ, ಒಂದ್ ಕಡೆಯಲ್ಲಿ ದರ್ಶನ್ ಅವರೇ, ಕೊನೆಯದಾಗಿ ಈ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ 100ಕ್ಕೆ 100 ಆ ಜನಗಳ ಜೊತೆ ನಾವಿದ್ದೀವಿ. ಅವ್ರಿಗೆ ಏನೇನು ನುಕ್ಸಾನಾಗಿದೆ ಸರ್, ಏನೇನು ತೊಂದರೆಗಳಾಗಿದೆ, ಅಧಿಕೃತವಾಗಿ ಅಲ್ಲಿ ಹೋಗಿರೋರು ಯಾರು ಅನ್ನೋ ಪಟ್ಟಿ ಕೊಡಿ ನಮ್ಗೆ. ಯಾವ ಅಧಿಕಾರಿ ಹೋಗ್ಬಿಟ್ಟೆ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡ್ರೆ ಕೇಂದ್ರ ಸರ್ಕಾರದಿಂದ ಆಡಳಿತ ಮಾಡಿಸ್ತೀವಿ ನಾವು. ಕೇಂದ್ರ ಸರ್ಕಾರದಿಂದ ನಾವು ಆಡಳಿತ ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಆಡಳಿತ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಆಗಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ. ಅವ್ರ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ನಾವು ಕೇಂದ್ರ ಸರ್ಕಾರದಿಂದ ಆಡಳಿತ ಮಾಡಕ್ ರೆಡಿ ಇದ್ದೀವಿ. ಅಲ್ಲ, ನೀವು ಮಾಡಕ್ಕಾಗಲ್ಲ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರದಿಂದ ಆಡಳಿತ ಮಾಡಿಸ್ತೀವಿ. ರಾಜ್ಯ ಸರ್ಕಾರದವರು ಆಡಳಿತ ಮಾಡಕ್ ಆಗಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಆಡಳಿತ ಮಾಡ್ತೀವಿ. ಟೈಮ್ ಕೊಟ್ಟಿಲ್ಲ ಮಾತಾಡೋದು ಸರ್. ರಾಜ್ಯ ಸರ್ಕಾರ ಸರ್, ಆ ಜನಗಳ ಜೊತೆ ನಾವಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸುಮ್ಮನೆ ಇರೋದ್ ಬೇಡ, ಏನಾದ್ರೂ ಅಧಿಕೃತವಾಗಿ ಚಾಲನೆ ಕೊಟ್ಟಿರೋ ವಿವರಗಳು ಕೊಡ್ರಿ. ಕೊಡೋ ಶಕ್ತಿ ಆ ದೇವ್ರು ಕೊಟ್ಟಿದ್ದಾನೆ ಸರ್. ಓಕೆ, ಕಾಪಾಡ್ತೀವಿ. ಇವತ್ತು ಇಲ್ಲಿ ಬಂದು ಇಷ್ಟೊತ್ತು ಮಾತಾಡಿದ್ದು ಜೆಡಿಎಸ್ ಬಿಜೆಪಿ ಅವರು ಸುಳ್ಳು ಸುಳ್ಳು ಕಾಂಗ್ರೆಸ್ ಸರ್ಕಾರದವರು ಏನು ಕೊಟ್ಟಿರಾ ಪರಿಹಾರ ಏನು ಕೊಟ್ಟಿರಾ? ಜೆಡಿಎಸ್ ವಕ್ತಾರರು, ಬಿಜೆಪಿ ವಕ್ತಾರರಾಗಿರುವಂತ ಗೋವಿಂದರಾಜು ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ರಾಜ್ಯದಲ್ಲಿ ಪ್ರವಾಹ ಎಷ್ಟರ ಮಟ್ಟಿಗಿದೆ, ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ ಮಳೆ ನೀರಲ್ಲಿ ಬದುಕು ಕೊಚ್ಕೊಂಡು ಹೋಗಿದೆ. ಹೀಗಿದ್ರೂ ಕೂಡ ಆ ಮಳೆ ನೀರಿನ ಪ್ರವಾಹದ ಮೇಲೆ ಮಾಡುವಂತ ರಾಜಕೀಯವನ್ನ ರಾಜಕೀಯ ಪಕ್ಷದವರು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ನವರದ್ದು ಒಂದು ರೀತಿಯಾದಂಥ ಆರೋಪ, ಇತ್ತ ಬಿಜೆಪಿ ಅವರದ್ದು ಒಂದು ರೀತಿಯಾದಂಥ ಆರೋಪ, ಇತ್ತ JDS-ನವರದ್ದು ಒಂದು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ರೆ ಪಾಪ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜನರ ಬದುಕೇನಾಗಬೇಕು ಎನ್ನುವುದಾಗಿ ಸದ್ಯಕ್ಕಿರುವಂಥ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.